ಏನು ನಾವು ಅವರ ವಿರುದ್ಧ ಒಗ್ಗಟ್ಟಾಗಿ ಹೋರಾಡ್ಲಿಲ್ಲ. 10ನೇ ಶತಮಾನದಲ್ಲಿ ಮೊಹಮ್ಮದ್ ಗಜನಿ ಅಂತ ಬರ್ತಾನೆ. ಗಜನಿ ಹೆಸರು ಕೇಳಿದ್ರಲ್ಲ? ಎಷ್ಟು ಬಾರಿ ಭಾರತದ ಮೇಲೆ ದಾಳಿ ಮಾಡಿದವನು? 17 ಬಾರಿ. ಕ್ರಿಸ್ತ ಶಕ 1000ದಿಂದ 1026-27ರವರೆಗೆ 17 ಬಾರಿ ದಾಳಿಯನ್ನ ಮಾಡ್ತಾನೆ. ಭಾರತದ ಹಲವಾರು ಮಂದಿರಗಳನ್ನ ಲೂಟಿ ಮಾಡ್ತಾನೆ. ಕನ್ನೌಜ್ನಲ್ಲಿ ದೊಡ್ಡ ದೇವಾಲಯ ಇತ್ತು, ಅದನ್ನ ಲೂಟಿ ಮಾಡ್ದ. ಮಥುರಾದಲ್ಲಿ ಅವತ್ತಿನ ಕಾಲಕ್ಕೆ 1000 ದೇವಾಲಯಗಳಿದ್ವಂತೆ. ಎಷ್ಟು ದೇವಾಲಯಗಳಿದ್ವು? 1000 ದೇವಾಲಯಗಳನ್ನ ಧೂಳಿಪಟ ಮಾಡಿ ಮುಂದೆ ಹೋಗ್ತಾನು. ಮಥುರಾವನ್ನ ಬಿಡಲ್ಲ, ಕನ್ನೌಜನ್ನ ಬಿಡಲ್ಲ, ಸ್ಥಾನೇಶ್ವರವನ್ನ ಬಿಡಲ್ಲ, ಕೊನೆಗೆ ಸೋಮನಾಥ ದೇವಾಲಯವನ್ನ ಕೂಡ ಬಿಡಲ್ಲ. ಸೋಮನಾಥ ದೇವಾಲಯಕ್ಕೆ ದಾಳಿ ಮಾಡಬೇಕಾದ್ರೆ ಮೊಹಮ್ಮದ್ ಗಜನಿ ಈ ಸೋಲಂಕಿ ದೊರೆ 1ನೇ ಭೀಮನ ಸೈನ್ಯ ಹೋರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಸೋಲುತ್ತೆ. ಈ ಗಜನಿಯ ಸೈನ್ಯ ಸೋಮನಾಥ ದೇವಾಲಯವನ್ನ ತಲುಪುತ್ತಂತೆ. ಆ ತಲುಪಿದಾಗ ಗಜನಿಯ ಸೈನ್ಯದಲ್ಲಿ ಸಾಕಷ್ಟು ಜನ ಸೈನಿಕರಿದ್ರು. ಅವರನ್ನ ವಿರೋಧ ಮಾಡಬೇಕು ಅಂತ ಹೇಳಿ 50,000 ಸೋಮನಾಥ ದೇವಾಲಯದ ಭಕ್ತರು ತಯಾರಾಗ್ತಾರಂತೆ. ಎಷ್ಟು ಜನ? 50,000. ಅವ್ರ ಹತ್ರ ಯುದ್ಧದ ಶಸ್ತ್ರಾಸ್ತ್ರಗಳಿರ್ಲಿಲ್ಲ. ಒಂದು ಮಾನವ ಸರಪಳಿಯನ್ನ ಮಾಡಿ ನಿಂತ್ಕೊಳ್ತಾರಂತೆ. ಗಜನಿಗೆ ಹೇಳ್ತಾರಂತೆ, ನೀನು ಒಳಗಡೆ ಹೋಗ್ಬೇಕಂದ್ರೆ ನಮ್ಮನ್ನೆಲ್ಲ ಕತ್ತರಿಸಿ ನೀನು ಒಳಗಡೆ ಹೋಗಬೇಕು ಅಂತ ಹೇಳಿ. ಅವಾಗ ಗಜನಿ ಏನ್ ಮಾಡ್ತಾನೆ? ಕತ್ತರಿಸಿ ಒಳಗಡೆ ಹೋಗ್ತಾನೆ. ದಟ್ ಈಸ್ ಡಿಫರೆಂಟ್. ವಿಲ್ ಕಮ್ ಟು ದಟ್ ಲೇಟರ್. ಬಟ್ ದೆನ್ ರಿಮೆಂಬರ್, ಅವನ ಜೊತೆ ಭಾರತಕ್ಕೆ ಒಬ್ಬ ಇತಿಹಾಸಕಾರ ಬಂದಿದ್ದ, ಅಲ್ ಬೆರೂನಿ. ಕೇಳಿರ್ತೀರಿ ಹೆಸರನ್ನು? ಅಲ್ ಬೆರೂನಿ ಎಲ್ಲಿಯವನು? ಹಿ ಆಕ್ಚುಲಿ ಬಿಲಾಂಗ್ ಟು ಖಿವಾ ಪ್ರೊವಿನ್ಸ್ ಆಫ್ ಖ್ವಾರ್ಜಮಿ ಎಂಪೈರ್. ಇವನು ಖ್ವಾರ್ಜಮಿ ಸಾಮ್ರಾಜ್ಯದ ಖಿವಾ ಪ್ರಾಂತಕ್ಕೆ ಸೇರಿದವನಾಗಿದ್ದ. ಮೊಹಮ್ಮದ್ ಗಜನಿ ಯಾವಾಗ ಖಿವಾ ಮೇಲೆ ಆಕ್ರಮಣ ಮಾಡ್ತಾನೆ, ಈ ಅಲ್ಬರೂನಿಯನ್ನ ಅಲ್ಲಿಂದ ಎತ್ಕೊಂಡು ಬರ್ತಾನೆ. ಅಲ್ಲಿಂದ 1017ರಿಂದ ಗಜನಿ ಭಾರತಕ್ಕೆ ದಾಳಿ ಮಾಡುವಾಗ ಅವನ ಜೊತೆ ಅಲ್ಲೆಲ್ಲ ಅಲ್ಬರೂನಿ ಬರ್ತಾನೆ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡ್ತಾನೆ, ಭಾರತೀಯರ ಬಗ್ಗೆ ಅಧ್ಯಯನ ಮಾಡ್ತಾನೆ, ಮಾನವಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾನೆ. ನಿಮ್ಗೆಲ್ಲ ಗೊತ್ತಿರಬೇಕು, ಅಲ್ಬರೂನಿ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಡಾಲಜಿ. ಇಂಡಾಲಜಿಯ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ನಾವು? ಅಲ್ಬರೂನಿಯನ್ನ ಕರಿತೀವಿ. ಅದಷ್ಟೇ ಅಲ್ಲ, ಈಸ್ ಆಲ್ಸೋ ಕಾಲ್ಡ್ ಆಸ್ ಫಸ್ಟ್ ಆಂಥ್ರೋಪಾಲಜಿಸ್ಟ್, ಮೊದಲ ಮಾನವ ಶಾಸ್ತ್ರಜ್ಞ. ಮೊದಲ ಮಾನವ ಶಾಸ್ತ್ರಜ್ಞ ಅಂತೇಳಿ ಕರೀತಾರೆ. ಇವನು ಭೌಗೋಳದ ಬಗ್ಗೆ ಕೂಡ ಬರೀತಾನೆ. ಭೌಗೋಳಿಕ ಸ್ಥಾನಮಾನ ಹೇಗಿತ್ತು. ಸಮಟೈಮ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ಜಿಯೋಡಸಿ, ಫಾದರ್ ಆಫ್ ಜಿಯೋಡಸಿ, ಫಾದರ್ ಆಫ್ ಕಂಪೇರಿಟಿವ್ ರಿಲಿಜನ್ಸ್. ಸಾಕಷ್ಟು ಇವೆ. ಅಲ್ಬರೂನಿ ಯಾವ ಪ್ರಸಿದ್ಧ ಕೃತಿಯನ್ನ ಬರೀತಾನೆ? ಕಿತಾಬ್ ಉಲ್ ಹಿಂದ್. ಕಿತಾಬ್ ಉಲ್ ಹಿಂದ್, ತೆಹಕೀಕ್ ಎ ಹಿಂದ್ ಮತ್ತು ಕಾನೂನೆ ಮಸೂದ್ ಅನ್ನೋ ಕೃತಿಯನ್ನ ಬರೀತಾನೆ. ಕಾನೂನೆ ಮಸೂದ್ ಅನ್ನೋ ಕೃತಿಗಳನ್ನ ಬರೀತಾನೆ. ಇವನು ಹೇಳ್ತಾನೆ ಕ್ಲಿಯರ್ ಆಗಿ, ಭಾರತದ ಸಮಾಜದ ಬಗ್ಗೆ ಹೇಳ್ತಾನೆ. ಭಾರತೀಯರ ಸಾಮಾಜಿಕ ಜೀವನ, ಅವರ ಮದುವೆ ಹೇಗಿತ್ತು, ಅಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಹೇಗಿತ್ತು, ಅಲ್ಲಿಯ ಧರ್ಮ ಹೇಗಿತ್ತು, ಅಲ್ಲಿಯ ಜನ ಹೇಗಿದ್ರು, ತೆರಿಗೆ ಹೇಗಿದ್ರು, ಇದೆಲ್ಲ ಸಾಕಷ್ಟು ವಿವರಗಳನ್ನ ಅಲ್ಬರೂನಿ ಹೇಳ್ಕೊಡ್ತಾನೆ. ಆದ್ರೆ ಅಲ್ಬರೂನಿ ಅದರಲ್ಲಿ ಕೊನೆಯ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾನೆ. ಏನ್ ಪಾಯಿಂಟ್ ಮೆನ್ಷನ್ ಮಾಡ್ತಾನೆ? ಭಾರತೀಯ ರಾಜರಲ್ಲಿ ಒಗ್ಗಟ್ಟಿನ ಭಾವನೆ ಅಥವಾ ರಾಷ್ಟ್ರೀಯತೆ ಭಾವನೆ ಇಲ್ಲ. ಅದಕ್ಕೆ ಕಾರಣ ಜಟಿಲವಾದ ಜಾತಿ ವ್ಯವಸ್ಥೆ. There is no sense of unity or nationalism among the Indian rulers because of the rigid caste system. ಈ ಕ್ಲಿಷ್ಟವಾಗಿರ್ತಕ್ಕಂಥ, ಸಂಕೀರ್ಣವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯಿಂದ ನಮ್ಮಲ್ಲಿ ಯಾರೂ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ದ ಇಂಡಿಯನ್ ರೂಲರ್ಸ್ ಆರ್ ಮ್ಯೂಚುವಲಿ ಜೆಲಸ್ ಆಫ್ ಈಚ್ ಅದರ್. ಭಾರತೀಯ ರಾಜರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಇದೆ. ಸೊ ಹೀಗಾಗಿ ದೇ ಫೈಟ್ ಅಮಾಂಗ್ಸ್ಟ್ ಈಚ್ ಅದರ್. ತಾವೇ ಹೊಡೆದಾಡ್ತಾ ಇರ್ತಾರೆ. ಹೊರಗಿನವರ ವಿರುದ್ಧ ಒಗ್ಗಟ್ಟಿನ ಭಾವನೆ, ರಾಷ್ಟ್ರೀಯತೆ ಭಾವನೆ ಇಲ್ಲ ಅಂತೇಳಿ ಯಾರು ಬರೀತಾರೆ? ಅಲ್ಬರೂನಿ ಬರೀತಾರೆ. ಅಂದ್ರೆ ನಮ್ಮ ಮೇಲೆ ವಿದೇಶಿಯರು ದಾಳಿ ಮಾಡ್ಲಿಕ್ಕೆ ಏನ್ ಕಾರಣ ಅಂತ 10ನೇ ಶತಮಾನದಲ್ಲಿ ಬರ್ದವನು? ಜಾತಿ ವ್ಯವಸ್ಥೆ. ಇವತ್ತಿಗೂ ನಮ್ಮ ದೇಶದಲ್ಲಿ ಏನಿದೆ? ಅದೇ ಜಾತಿ ವ್ಯವಸ್ಥೆ ಇದೆ. ಅಂಡ್ ವಿ ಸಿ 10ನೇ ಶತಮಾನ ಆದ್ಮೇಲೆ 12ನೇ ಶತಮಾನದಲ್ಲಿ ಘೋರಿ ಆಕ್ರಮಣ ಶುರು ಆಗುತ್ತೆ. ಒಂದು ಅವಕಾಶ ಇರುತ್ತೆ ಭಾರತೀಯರಿಗೆ.
ಒಂದನೇ ತರಾಯಿನ ಕದನದಲ್ಲಿ ಸೋತಿರ್ತಾನೆ ಗೋರಿ, ಎರಡನೇ ತರಾಯಿನ ಕದನದಲ್ಲಿ ಮತ್ತೆ ವಾಪಸ್ಸು ರೆಡಿಯಾಗಿ ಬಂದಿರ್ತಾನೆ. ಒಂದು ಅವಕಾಶ ಇತ್ತು, ಪೃಥ್ವಿರಾಜ್ ಚೌಹಾನ್, ಮೂರನೇ ಪೃಥ್ವಿರಾಜ್ ಚೌಹಾನ್ ಒಂದು ಮಹಾನ್ ಸೈನ್ಯವನ್ನ ರೆಡಿ ಮಾಡಿಕೊಂಡು ಈ ಗೋರಿಯ ಸೈನ್ಯದ ವಿರುದ್ಧ ಹೋರಾಡಬೇಕು ಅಂತೇಳಿ ಸಜ್ಜಾಗಿರ್ತಾನೆ. ಆದ್ರೆ ಪೃಥ್ವಿರಾಜ್ ಚೌಹಾನ್ಗೂ ಗೊತ್ತಿರುತ್ತೆ ಈ ಸರ್ತಿ ಗೋರಿಯ ಸೈನ್ಯ ಪ್ರಬಲವಾಗಿದೆ. ಒಂದು ಮಾತು ಅವನು ಯಾರನ್ನ ಕೇಳಬಹುದಾಗಿತ್ತು? ಗೆಹದ್ವಾಲ್ದ ಜಯಚಂದ್ರನನ್ನ ಕೇಳಬಹುದಾಗಿತ್ತು. ಮಾವ ಅವನು, ಸಂಯೋಗಿತನ ಅಪ್ಪ. ಅವರಿಬ್ಬರು ಏನಾದ್ರೂ ಕೂಡಿದ್ರೆ ಯಾವತ್ತೂ ಘೋರಿಗಳ ಆಡಳಿತ ಅಥವಾ ತರ್ಕರ ಆಡಳಿತ ಭಾರತಕ್ಕೆ ಬರ್ತಿರ್ಲಿಲ್ಲ. ಬಟ್ ಅವ್ರು ಕೂಡೋದ್ರ ಇಲ್ಲ. ಸೇಮ್ ಬ್ರಿಟಿಷರು ಬಂದ್ರು, ಟಿಪ್ಪು ಸುಲ್ತಾನ್ ಹೊಡೆದಾಡ್ತಾ ಇದ್ದ, ಮರಾಠರು ಹೈದರಾಬಾದ್ ನಿಜಾಮ್ರು ಏನ್ ಮಾಡಿದ್ರು? ಬ್ರಿಟಿಷರ ಜೊತೆ ಸೇರಿದ್ರು. ಸೊ ನಾವು ಇತಿಹಾಸದಲ್ಲಿ ಮಾಡಿದ ತಪ್ಪುಗಳನ್ನೇ ಮರುಕಳಿಸ್ತಾ ಇದ್ದೀವಿ. ಹೆಗೆಲ್ ಅಂತೇಳಿ ಒಬ್ಬ ದೊಡ್ಡ ಇತಿಹಾಸಕಾರ ಅಂತೇಳಿ ಕರೀಲಿಕ್ಕೆ ಬರಲ್ಲ, ಈಸ್ ಮೋರ್ ಆಫ್ ಅ ಜಾಗ್ರಫರ್, ಬಟ್ ಹಿ ಹಸ್ ಆಲ್ಸೋ ಸ್ಟಡಿಡ್ ಅಬೌಟ್ ಹಿಸ್ಟ್ರಿ. ಹೆಗೆಲ್ ಒನ್ಸ್ ಸೇಸ್, the only thing we learn from the history is that we never learn from the history. ಇತಿಹಾಸದಿಂದ ನಾವು ಏನನ್ನ ಕಲಿತುಕೊಳ್ತೀವಿ ಅಂತಂದ್ರೆ, ಇತಿಹಾಸದಿಂದ ನಾವು ಏನನ್ನೂ ಕಲಿಯೋದಿಲ್ಲ ಅನ್ನೋದನ್ನ ಕಲಿತುಕೊಳ್ತೀವಿ. ಇತಿಹಾಸದುದ್ದಕ್ಕೂ ನಾವು ಇತಿಹಾಸದಿಂದ ಕಲಿತಿಲ್ಲ. ಜಾರ್ಜ್ ಸಾಂತಾಯನ ಅಂತೇಳಿ ಒಬ್ಬ ಪ್ರಸಿದ್ಧ ಸ್ಪ್ಯಾನಿಷ್ ಫಿಲಾಸಫರ್ ಹೇಳ್ತಾನೆ, ಇತಿಹಾಸದ ತಪ್ಪುಗಳಿಂದ ಕಲಿಯಲಾರದೇ ಇರುವವನು, the one who do not learn from the mistakes of the past cannot create a future. ಇತಿಹಾಸದ ತಪ್ಪುಗಳಿಂದ ಕಲಿಯಲಾರದವನು ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಯಾರು ಹೇಳ್ತಾರೆ? ಹೆಗೆಲ್ ಅವರು ಹೇಳ್ತಾರೆ. ಸೊ ಹೀಗಾಗಿ ವಾಟ್ ಈಸ್ ದ ಒನ್ ಇಂಪಾರ್ಟೆಂಟ್ ಲೆಸನ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಹಿಸ್ಟರಿ? ಲರ್ನಿಂಗ್ ಫ್ರಮ್ ದ ಮಿಸ್ಟೇಕ್ಸ್ ಆಫ್ ದ ಪಾಸ್ಟ್. ನಾವು ಓದೋದೇ ಅದಕ್ಕೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೋ ರಾಜ ಅಲ್ಲಿ ಏನಿತ್ತು ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಈ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಾವು ಇತಿಹಾಸವನ್ನ ಓದ್ತೀವಿ, ತಪ್ಪುಗಳನ್ನ ತಿಳ್ಕೊಳ್ತೀವಿ, ನಮ್ಮ ಪೂರ್ವಜರ ಬಗ್ಗೆ ತಿಳ್ಕೊಳ್ತೀವಿ, ನಾವು ಯಾವ ರೀತಿ ಈ ಹಂತವನ್ನ ಮುಟ್ಟೋದಿವಿ ಅನ್ನೋದನ್ನ ಕೂಡ ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ. ಕ್ಲಿಯರ್? ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ವಾಟ್ ಈಸ್ ದ ಸಿಲೆಬಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ? ಈಗ ನಾವು ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿಯನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಮೊದಲು ಒಂದು ರೀತಿ ಸಿಲೆಬಸ್ ಅನ್ನ ನೋಡ್ಕೊಳ್ಳೋಣ. ಪ್ರಾಚೀನ ಭಾರತದ ಇತಿಹಾಸ, ಸೊ ಮೊದಲಿಗೆ ನಾವು ಎಲ್ಲಿಂದ ಶುರು ಮಾಡ್ತೀವಿ? ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಭೌಗೋಳಿಕ ಇತಿಹಾಸವನ್ನ ಅಧ್ಯಯನ ಮಾಡ್ತೀವಿ. ಯಾಕೆ ಭೌಗೋಳಿಕ ಇತಿಹಾಸ? ಇತಿಹಾಸ ಮತ್ತು ಭೂಗೋಳ ಬೇರೆ ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ದೇಶದ ಭೌಗೋಳ, ಅದರ ಭೌಗೋಳಿಕ ಲಕ್ಷಣಗಳು ಆ ದೇಶದ ಇತಿಹಾಸವನ್ನ ರೂಪಿಸ್ತವೆ. ಸೊ ಮೊದಲಿಗೆ ನಾವು ಬ್ರೀಫ್ ಆಗಿ ಭಾರತದಲ್ಲಿ ಯಾವ್ಯಾವ ಭೌಗೋಳಿಕ ಲಕ್ಷಣಗಳು ಇತಿಹಾಸದಲ್ಲಿ ಯಾವ ರೀತಿ ಪಾತ್ರವನ್ನ ವಹಿಸ್ತವೆ ಅನ್ನೋದನ್ನ ನೋಡಬೇಕು. ಇನ್ನು ಇತಿಹಾಸದ ಮೂಲಾಧಾರಗಳು ನಿಮಗೆ ಗೊತ್ತಿದೆಯಲ್ಲ, ಸೋರ್ಸಸ್ ಆಫ್ ಹಿಸ್ಟ್ರಿ, ಶಾಸನಗಳು, ಸಾಹಿತ್ಯ, ಇದರ ಬಗ್ಗೆ ಎಲ್ಲ ಓದಿದಿರಲ್ವಾ? ಯು ಡೋಂಟ್ ನೀಡ್ ಮೀ ಟು ರಿಪೀಟ್. ಎಸ್, ಭೌಗೋಳಿಕ ಇತಿಹಾಸ ಆದ್ಮೇಲೆ ಪ್ರಾಗೈತಿಹಾಸಿಕ ಕಾಲವನ್ನ ಅಧ್ಯಯನ ಮಾಡೋಣ. ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರಿತೀವಿ ಇದನ್ನು. ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಸ್ಟೋನ್ ಏಜ್ ಅನ್ನ ನೋಡ್ತೀವಿ, ಶಿಲಾಯುಗವನ್ನ ನೋಡ್ತೀವಿ, ಅದಾದ್ಮೇಲೆ ಮೆಟಲ್ ಏಜ್ ಅನ್ನ ನೋಡ್ತೀವಿ. ಈ ಮೆಟಲ್ ಏಜ್ ಅಲ್ಲಿ, ಕಾಪರ್ ಏಜ್ ಆದ್ಮೇಲೆ ಬ್ರಾಂಜ್ ಏಜ್ ಅಲ್ಲಿ ಭಾರತದಲ್ಲಿ ಶುರುವಾಗುವಂತ ನಾಗರಿಕತೆ ಯಾವುದು? ಸಿಂಧೂ ನದಿ ನಾಗರಿಕತೆ. ಸೊ ವಿಲ್ ಡಿಸ್ಕಸ್ ಅಬೌಟ್ ಸಿಂಧೂ ನದಿ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಲ್ಲಿಂದ ನೆಕ್ಸ್ಟ್ ಯಾವ ನಾಗರಿಕತೆ ಬರುತ್ತೆ? ವೇದಗಳ ನಾಗರಿಕತೆ. ವೇದಗಳ ನಾಗರಿಕತೆಯಲ್ಲಿ ನಾವು ಋಗ್ವೇದದ ನಾಗರಿಕತೆ, ಉತ್ತರ ವೇದದ ನಾಗರಿಕತೆ ಮತ್ತು ವೇದಗಳ ಸಾಹಿತ್ಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ವೇದಗಳ ಸಾಹಿತ್ಯ, ವೇದಿಕ್ ಸಿವಿಲೈಸೇಷನ್ ಅಂಡ್ ವೇದಿಕ್ ಲಿಟರೇಚರ್ ಮೇಲೆ ಬಹಳ ಪ್ರಶ್ನೆಗಳು ಬರ್ತವೆ. So we'll also take a look at Vedic literature. Next we will discuss about 6th century BC India.
ಇತಿಹಾಸದಲ್ಲಿ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಘಟ್ಟ ಅಂತಂದ್ರೆ ಕ್ರಿಸ್ತ ಪೂರ್ವ 6ನೇ ಶತಮಾನದ ಭಾರತ. ಯಾಕಂದ್ರೆ ಈ ಒಂದು 6ನೇ ಶತಮಾನದ ಭಾರತದಲ್ಲಿ ಹಲವಾರು ಬದಲಾವಣೆಗಳು ನಮಗೆ ಕಂಡು ಬರ್ತವೆ. ರಾಜಕೀಯ ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು, ಆರ್ಥಿಕ ಬದಲಾವಣೆಗಳು, ಇವೆಲ್ಲವನ್ನ ನಾವು ಚರ್ಚೆ ಮಾಡೋಣ. ಇದೇ 6ನೇ ಶತಮಾನದಲ್ಲಿ ನಾವು ಏನನ್ನ ಕೂಡ ಚರ್ಚೆ ಮಾಡೋಣ, ಮಹಾಜನಪದಗಳ ಉದಯ. 16 ಮಹಾಜನಪದಗಳು ಇಲ್ಲಿ ಉಗಮವಾಗಿದ್ದು. ಪ್ಲಸ್ ಏನು, ಆರ್ಥಿಕ ಬೆಳವಣಿಗೆಗಳ ಬಗ್ಗೆ ನೋಡೋಣ. ಈ ಕಾಲದಲ್ಲಿ ಯಾವ ರೀತಿ ಆರ್ಥಿಕ ಬೆಳವಣಿಗೆಗಳಾದವು, ಜೊತೆಗೆ ಹೊಸ ಮತಗಳ ಉದಯದ ಬಗ್ಗೆ ಅಧ್ಯಯನ ಮಾಡೋಣ. ರೈಸ್ ಆಫ್ ಹೆಟ್ರೋಡಾಕ್ಸ್ ಸೆಕ್ಟ್ಸ್. ಇದರಲ್ಲಿ ನಾವು ಶ್ರಮಣ ಚಳವಳಿ, ಬೌದ್ಧ ಧರ್ಮ, ಜೈನ ಧರ್ಮ, ಶ್ರಮಣ, ಬೌದ್ಧ, ಜೈನ, ಅಜೀವಿಕ, ಚಾರ್ವಾಕ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ರೈಟ್, ದಿಸ್ ಈಸ್ ಸ್ಟಿಲ್ ದ 6th century BC. If you are taking down, please do take it down quickly. ಬರ್ಕೊಳ್ರಿ ಸಿಲೆಬಸ್ ಅನ್ನು. ಎಸ್, ಇದಾದ್ಮೇಲೆ ಏನನ್ನ ಅಧ್ಯಯನ ಮಾಡ್ತೀವಿ ನಾವು, ಮೌರ್ಯ ಪೂರ್ವ ಕಾಲವನ್ನು ನಾವು ಅಧ್ಯಯನ ಮಾಡ್ತೀವಿ. ಈ ಮೌರ್ಯ ಪೂರ್ವ ಕಾಲದಲ್ಲಿ ನಮಗೆ ಪರ್ಷಿಯನ್ನರ ದಾಳಿ ಬರುತ್ತೆ ಭಾರತದ ಮೇಲೆ, ಗ್ರೀಕರ ದಾಳಿಗಳು ಬರ್ತವೆ. ಇದಾದ್ಮೇಲೆ ಮೌರ್ಯ ಸಾಮ್ರಾಜ್ಯ, ದ ಮೌರ್ಯನ್ ಎಂಪೈರ್. ಇದಾದ್ಮೇಲೆ ಮೌರ್ಯೋತ್ತರ ಕಾಲ, ಪೋಸ್ಟ್ ಮೌರ್ಯನ್ ಎಂಪೈರ್. ಈ ಮೌರ್ಯೋತ್ತರ ಕಾಲದಲ್ಲಿ ನಾವು ಏನನ್ನ ಅಧ್ಯಯನ ಮಾಡೋಣ, ಹಲವಾರು ವಿದೇಶಿಯರ ದಾಳಿಗಳಾಗ್ತವೆ, ಭಾರತೀಯ ಮನೆತನಗಳು ಇಲ್ಲಿ ನಮಗೆ ಆಳ್ವಿಕೆ ಮಾಡ್ತವೆ. ಶುಂಗ, ಕನ್ವರು ಆಳ್ವಿಕೆ ಮಾಡ್ತಾರೆ. ಇಂಡೋ ಗ್ರೀಕು, ಸಕರು, ಪಾರ್ಥಿಯನ್ನರು, ಆಮೇಲೆ ಕುಶಾನರು. ಇದರ ಜೊತೆಗೆ ನಾವಿಲ್ಲಿ ದಕ್ಷಿಣ ಭಾರತದ ಆರಂಭಿಕ ಇತಿಹಾಸವನ್ನ ಕೂಡ ಅಧ್ಯಯನ ಮಾಡೋಣ. ದಕ್ಷಿಣದ ಆರಂಭಿಕ ಇತಿಹಾಸ, ಇದರಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ, ಈ ಸಂಗಮ ಯುಗ ಮತ್ತು ಶಾತವಾಹನರು. ಇದಾದ್ಮೇಲೆ ಗುಪ್ತ ಕಾಲ ಬರುತ್ತೆ. ಗುಪ್ತ ಕಾಲ ನಿಮ್ಗೆಲ್ಲ ಗೊತ್ತೇ ಇದೆ. ಮೇಲೆ ಗುಪ್ತರು, ದಕ್ಷಿಣದಲ್ಲಿ ವಕಟಕರು, ಅಭೀರರು, ಇಕ್ಷ್ವಾಕುಗಳು, ಆರಂಭಿಕ ಪಲ್ಲವರು, ಕದಂಬರು, ಗಂಗರು ಎಲ್ಲರೂ ಕೂಡ ಆಳ್ವಿಕೆ ಮಾಡಿದ ಯಾರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ. ಇನ್ನು ಗುಪ್ತ ಕಾಲ ಆದ್ಮೇಲೆ ಗುಪ್ತೋತ್ತರ ಕಾಲ. ಗುಪ್ತೋತ್ತರ ಕಾಲ, ಇದರಲ್ಲಿ ನಾವು ವಿಶೇಷವಾಗಿ ಪುಷ್ಯಭೂತಿವರ್ಧನರು, ಬದಾಮಿ ಚಾಲುಕ್ಯರು ಮತ್ತು ಏನು ಕಂಚಿಯ ಪಲ್ಲವರ ಬಗ್ಗೆ ಅಧ್ಯಯನ ಮಾಡೋಣ. ಕಂಚಿಯ ಪಲ್ಲವರು. ಇದಿಷ್ಟು ಪ್ರಾಚೀನ ಭಾರತದ ಇತಿಹಾಸ. ಪ್ರಾಚೀನ ಭಾರತ ಇತಿಹಾಸ ಎಲ್ಲಿವರೆಗೂ, ಟಿಲ್ 750 AD ವರೆಗೂ ಪ್ರಾಚೀನ ಭಾರತ ಇತಿಹಾಸ ಅಂತೇಳಿ ಗಮನಿಸ್ತೀವಿ. 750 ಇಂದ 1200 ವರೆಗೂ ಅರ್ಲಿ ಮಿಡಿವಲ್ ಇಂಡಿಯಾ, 1200 ಇಂದ ಮುಂದೆ ಮಿಡಿವಲ್ ಇಂಡಿಯಾ. 1707 ಏನಾಗಿತ್ತು, 1707ರಲ್ಲಿ ವಾಟ್ ಹ್ಯಾಪನ್ಡ್ ಇನ್ 1707? 1707ರಲ್ಲಿ ಏನಾಯ್ತು? ಆಧುನಿಕ ಭಾರತ ಇತಿಹಾಸ ಓದಿದ್ದೀರಾ?
ಓದಿದಿರಾ ಇಲ್ವೋ? ಓದಿದಿರಾ? ಯಾವಾಗ ಶುರು ಆಗುತ್ತೆ ಆಧುನಿಕ ಭಾರತ ಇತಿಹಾಸ? ಎಲ್ಲಿಂದ ಶುರು ಆಗುತ್ತೆ? ಎಲ್ಲಿಂದ ಓದಿದಿರಿ ಆಧುನಿಕ ಭಾರತ ಇತಿಹಾಸ? ಅದನ್ನ ಬಿಟ್ಟು ನೆಕ್ಸ್ಟ್ 1707 is a very very important date because this is the date of death of ಔರಂಗಜೇಬ್. ಔರಂಗಜೇಬನ ನಿಧನದ ವರ್ಷ ಇದು. ಇಲ್ಲಿಗೆ ಮಿಡಿವಲ್ ಇಂಡಿಯಾ ಎಂಡ್ ಆಗುತ್ತೆ, ಇಲ್ಲಿಂದ ಮಾಡರ್ನ್ ಶುರು ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ರಿ, ಔರಂಗಜೇಬನ ನಿಧನ ಮಧ್ಯಕಾಲೀನ ಇತಿಹಾಸದ ಅಂತ್ಯ. ಅಲ್ಲಿಂದ ಏನು ನಂತರದ ಮುಘಲರು ಏನು ಬರ್ತಾರೆ ಅದು ನೀವು ಆಧುನಿಕ ಭಾರತದ ಇತಿಹಾಸದಲ್ಲಿ ಓದ್ತೀರಿ. ಸೊ ದಿಸ್ ಈಸ್ ಅಬೌಟ್ ದ ಸಿಲೆಬಸ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ವಾಟ್ಸ್ ಎವರ್ ಗನ್ನ ಆಸ್ಕ್ ಮೀ. ಏನೇ ಡೌಟ್ ಇದ್ರು ಸಿಲೆಬಸ್ ಬಗ್ಗೆ ಇವಾಗಲೇ ಕೇಳಿ, ಬಿಕಾಸ್ ಆಫ್ಟರ್ ದಿಸ್ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಸಿಲೆಬಸ್. and you can be interactive in the classroom. You can always ask doubts. ನಿಮಗೆ ಯಾವಾಗಾದ್ರೂ ಡೌಟ್ಗಳು ಬಂದ್ರೆ ಅದೇ ಮೂಮೆಂಟ್ಗೆ ನೀವು ಕೇಳಬಹುದು. ಬಟ್ ಕ್ಲಾಸ್ನಲ್ಲಿ ನೀವು ಒಬ್ಬರ ಜೊತೆ ಮಾತ್ರ ಮಾತಾಡಕ್ಕೆ ಅವಕಾಶ ಇರುತ್ತೆ. ಯಾರ ಜೊತೆ? ನನ್ನ ಜೊತೆ. ಏನೇ ಡೌಟ್ ಇದ್ರು ನನ್ನ ಜೊತೆ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇಫ್ ಯು ಟಾಕ್ ಟು ಈಚ್ ಅದರ್, ಐ ಡು ನಾಟ್ ಎಂಟರ್ಟೈನ್ ಎನಿ ಕೈಂಡ್ ಆಫ್ ಇಂಡಿಸಿಪ್ಲಿನ್ ಇನ್ ದ ಕ್ಲಾಸ್. ನನಗೆ ಯಾರು ನೀವೇ ಮಾತಾಡಬಾರ್ದು. ಏನಾಗುತ್ತೆ, ನೀವು ಇಬ್ರು, ನೀವು ಫಸ್ಟ್ ಬೆಂಚಲ್ಲಿ ಕೂತವ್ರು ಇಬ್ರು ಮಾತಾಡಿದ್ರೆ ಅವ್ರ ಹಿಂದೆ ಕೂತವ್ರಿಗೆ 4 ಜನಕ್ಕೂ ಡಿಸ್ಟರ್ಬ್ ಆಗುತ್ತೆ. So it is very very important to maintain that discipline. You can ask any number of doubts. ಏನಾದ್ರೂ ಡೌಟ್ ಇದ್ರು ನೀವು ಕೇಳಬಹುದು. ಬಟ್ ದೆನ್ ರಿಮೆಂಬರ್, ನೀವೇನ್ ಮಾಡಬೇಕು, ನನಗೇ ಕೇಳಬೇಕು. ನನ್ನನ್ನ ಬಿಟ್ಟು ಬೇರೆಯವ್ರ ಜೊತೆ ಕ್ಲಾಸಲ್ಲಿ ಮಾತಾಡಂಗಿಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಎಸ್, ಓಕೆ, ಫೈನ್. ಕ್ಲಾರಿಟಿ ಇದೆಯಾ? ಎನಿ ಡೌಟ್ಸ್? ಓಕೆ, ಆಲ್ ರೈಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್, ನೀವು ಸೋರ್ಸಸ್ ಆಫ್ ಹಿಸ್ಟ್ರಿ ಬಗ್ಗೆ ಕಲ್ತಿದ್ದೀರಲ್ಲ ಪಕ್ಕ, ಯಾವ ಪ್ರಮುಖ ಮೂಲಗಳು ಅಂತ ಹೇಳಿ. ಸೊ ಅದನ್ನ ನೀವು ಕಲ್ತಿದ್ರೆ ವಿಲ್ ನಾವು ಡಿಸ್ಕಸ್ ಅಬೌಟ್ ಭೌಗೋಳಿಕ ಇತಿಹಾಸ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಬ್ರಹ್ಮಾಂಡ ಎಷ್ಟು ವರ್ಷಗಳ ಹಿಂದೆ ರಚನೆ ಆಗಿತ್ತು? ಏನ್ ನೀವು ಯೂನಿವರ್ಸ್ ಅಂತ ಏನ್ ಕರಿತೀರಿ ನೀವು, ಇಡೀ ಬ್ರಹ್ಮಾಂಡ ಎಷ್ಟು ವರ್ಷಗಳನ್ನ ಹಿಂದೆ ರಚನೆ ಆಗಿತ್ತು? ಬ್ರಹ್ಮಾಂಡ, ಭೂಮಿ ಅಲ್ಲ, ಸೌರಮಂಡಲ ಅಲ್ಲ. ಬ್ರಹ್ಮಾಂಡ ಅಂದ್ರೆ ವಿಶ್ವ. ವಿಶ್ವ ರಚನೆ ಯಾವಾಗ ಆಗಿತ್ತು? ದ ಯೂನಿವರ್ಸ್ ವಾಸ್ ಕ್ರಿಯೇಟೆಡ್ ಅರೌಂಡ್ ಹೌ ಮೆನಿ ಇಯರ್ಸ್ ಅಗೋ? ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಕೇಳಿದಿರಾ? ಹ್ಯಾವ್ ಯು ಹರ್ಡ್ ಅಬೌಟ್ ಬಿಗ್ ಬ್ಯಾಂಗ್ ಥಿಯರಿ? ಈ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ, ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ, ಇಡೀ ಬ್ರಹ್ಮಾಂಡ ಏನಿದೆ, ದ ಯೂನಿವರ್ಸ್ ಈಸ್ ಕ್ರಿಯೇಟೆಡ್ ಅರೌಂಡ್ 13.7 13.7 ಬಿಲಿಯನ್ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡ ರಚನೆ ಆಯಿತು ಅಂತೇಳಿ ನಮಗೆ ತಿಳಿದು ಬರ್ತದೆ. ಎಷ್ಟು? 13.7 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಮಹಾಸ್ಫೋಟ ಆಯಿತು. ಆರಂಭದಲ್ಲಿ ಶೂನ್ಯ ಇತ್ತು, ಇಲ್ಲಿ ಏನೂ ಇರಲಿಲ್ಲ. ಈ ಬ್ರಹ್ಮಾಂಡದಲ್ಲಿ ಕೇವಲ ಒಂದು ಏಕತ್ವ ಅನ್ನೋದಿತ್ತು, ಸಿಂಗ್ಯುಲಾರಿಟಿ. ಆ ಏಕತ್ವ ಬ್ಲಾಸ್ಟ್ ಆಗಿ, ಸ್ಫೋಟ ಆಗಿ, ನಿಧಾನವಾಗಿ ವಿಸ್ತರಿಸಲಿಕ್ಕೆ ಶುರುವಾಯಿತು. ದೇರ್ ಎಕ್ಸಿಸ್ಟೆಡ್ ನಥಿಂಗ್ ಬಟ್ ಅ ಸಿಂಗ್ಯುಲಾರಿಟಿ ಇನ್ ದ ಪ್ರಿಮಾರ್ಡಿಯಲ್ ವರ್ಲ್ಡ್, ಅಂಡ್ ಸಡನ್ಲಿ ಅ ಎಕ್ಸ್ಪ್ಲೋಷನ್ ಟುಕ್ ಪ್ಲೇಸ್ ಅಂಡ್ ದಿಸ್ ಸಿಂಗ್ಯುಲಾರಿಟಿ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್. ಸೊ ಈ ಒಂದು ಚಿಕ್ಕ ಬಿಂದು ಎಕ್ಸ್ಪ್ಯಾಂಡ್ ಆಗ್ತಾ 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 ಮೊದಲು ಏನ್ ನಿರ್ಮಾಣ ಆದವು? ಕ್ವಾರ್ಕ್ಗಳ ನಿರ್ಮಾಣ ಆದವು. ಕ್ವಾರ್ಕ್ ಅಂದ್ರೆ ಗೊತ್ತಿದೆಯಾ ನಿಮಗೆ? ಅಟಮ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಅಟಮ್ಸ್ ಅಂದ್ರೆ ಏನು? ಅಣುಗಳು. ಅಣುಗಳು ಯಾವುದರಿಂದ ನಿರ್ಮಾಣ ಆಗ್ತವೆ? ಪ್ರೋಟೋನು, ಎಲೆಕ್ಟ್ರಾನು, ನ್ಯೂಟ್ರಾನ್ಗಳಿಂದ. ಆ ಪ್ರೋಟೋನು, ಎಲೆಕ್ಟ್ರಾನುಗಳು, ನ್ಯೂಟ್ರಾನ್ಗಳು ಯಾವುದರಿಂದ ನಿರ್ಮಾಣ ಆಗ್ತವೆ? ಅವುಗಳಿಗೆ ಕ್ವಾರ್ಕ್ ಅಂತ ಕರೀತಾರೆ. ಏನ್ ಗೊತ್ತಿಲ್ಲ ಅದನ್ನ ಸೈಡ್ ಅಲ್ಲಿ ಬರ್ಕೊಳ್ರಿ, ಆಮೇಲೆ ಹೋಗಿ ರೆಫರ್ ಮಾಡಬಹುದು ನೀವು. ಕ್ವಾರ್ಕ್. ಸೊ ಮೊದಲು ಕ್ವಾರ್ಕ್ಗಳ ನಿರ್ಮಾಣ ಆದವು. ಆಮೇಲೆ ಹೈಡ್ರೋಜನ್ನು ಮತ್ತು ಹೀಲಿಯಂ, ಅವುಗಳು ಈ ಎಲೆಕ್ಟ್ರಾನು, ಪ್ರೋಟಾನು ಮತ್ತು ಇನ್ನೊಂದು ಯಾವ್ದವನು, ನ್ಯೂಟ್ರಾನ್, ಇವು ಮೂರು ಸೇರಿ ನಿಜವಾಗಿ ಮೊದಲು ಏನಾದವು? ಅಣುಗಳು ನಿರ್ಮಾಣ ಆದವು. ಅದಾದ್ಮೇಲೆ ಗ್ಯಾಸ್ ನಿರ್ಮಾಣ ಆಯ್ತು, ಅನಿಲ ನಿರ್ಮಾಣ ಆಯ್ತು, ಅನಿಲ ರಾಶಿ ನಿರ್ಮಾಣ ಆಯ್ತು. ಆ ಅನಿಲ ರಾಶಿ ಗುರುತ್ವ ಹೆಚ್ಚಾದಂತೆಲ್ಲ ಆ ಅನಿಲ ರಾಶಿ ನಕ್ಷತ್ರ ಪುಂಜಗಳಾಗ್ಲಿಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಯಿತು ಅಂತೇಳಿ ಬಿಗ್ ಬ್ಯಾಂಗ್ ಸಿದ್ಧಾಂತದಲ್ಲಿ ನಾವು ಹೇಳ್ತೀವಿ. ಸೊ 13.7 ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡ ರಚನೆ ಆಯಿತು. ಇನ್ನು ಭೂಮಿ ಮತ್ತು ಸೌರಮಂಡಲ ರಚನೆ ಆಗಿದ್ದು
ಭೂಮಿ ಮತ್ತು ಸೌರಮಂಡಲ ರಚನೆ ಆಗಿದ್ದೆ ಯಾವಾಗ? 4.6 ಬಿಲಿಯನ್ ಇಯರ್ಸ್ ಅಗೋ. 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರಚನೆ ಆಯಿತು. ಸೌರಮಂಡಲ ಕೂಡ ರಚನೆ ಆಯಿತು. ಈ ಸೌರಮಂಡಲ ಮತ್ತು ಭೂಮಿ ರಚನೆ ಆದ್ಮೇಲೆ ಇವತ್ತಿಗೆ ನೀವು ಭೂಮಿಯನ್ನ ನೋಡುತ್ತಾ ಇದ್ದೀರಿ. ಭೂಮಿಯಲ್ಲಿ ಎಷ್ಟು ಖಂಡಗಳಿವೆ ಇವತ್ತಿಗೆ? 7 ಖಂಡಗಳಿವೆ. ಹಲವಾರು ಸಾಗರಗಳಿವೆ, 5 ಮಹಾಸಾಗರಗಳಿವೆ, ಇವೆಲ್ಲ ನಿಮಗೆ ಗೊತ್ತಿದೆ. ಬಟ್ ಆರಂಭದಿಂದಲೂ ಭೂಮಿ ಹೀಗೆ ಇತ್ತ? ಈಗ ಭಾರತದ ಒಂದು ಭೌಗೋಳಿಕ ಸ್ಥಾನಮಾನವನ್ನ ಗಮನಿಸೋಣ. ಭಾರತದ ಭೌಗೋಳಿಕ ಸ್ಥಾನಮಾನ ಇವಾಗ ಎಲ್ಲಿದೆ? ಯಾವ ಗೋಳಾರ್ಧದಲ್ಲಿದೆ? ಉತ್ತರ ಗೋಳಾರ್ಧದಲ್ಲಿದೆಯಾ, ದಕ್ಷಿಣ ಗೋಳಾರ್ಧದಲ್ಲಿದೆಯಾ? ಈಗ ಒಂದು ರಫ್ ಆಗಿ ಒಂದು ಗ್ಲೋಬ್ ಅನ್ನ ತಗೊಂಡ್ರೆ, ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ದ ಇಕ್ವೇಟರ್. ಅಂದ್ರೆ ಭಾರತ ಎಲ್ಲಿದೆ ಇವಾಗ? ಇಲ್ಲಿದೆ. ಸೊ ಬೇಸಿಕಲಿ ಉತ್ತರ ಗೋಳಾರ್ಧದಲ್ಲಿದೆ ಪ್ಲಸ್ ಪೂರ್ವ ಗೋಳಾರ್ಧದಲ್ಲಿದೆ. ಬಟ್ ಭಾರತ ಯಾವಾಗಿದ್ರು ಇದೇ ಸ್ಥಾನದಲ್ಲಿತ್ತ? ಇಲ್ಲ. ನೀವು ಜಾಗ್ರಫಿಯಲ್ಲಿ ಒಂದು ಥಿಯರಿಯನ್ನ ಕಲ್ತಿರ್ತೀರಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳಿ. ಯಾವುದು? ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಿಂದ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ಸ್ ಕೂಡ ಎಮರ್ಜ್ ಆಗುತ್ತೆ. ಗ್ಲೋಬಲ್ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತೇಳಿ ಹೇಳ್ತೀವಿ ನಾವು. ಸೊ ಈ ಒಂದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ನೀಡಿದ್ಯಾರು? ಅಲ್ಫ್ರೆಡ್ ವೆಗನರ್. ಇವನ ಪ್ರಕಾರ ಈ ಬ್ರಹ್ಮಾಂಡ ಅಥವಾ ಈ ಭೂಖಂಡಗಳು ಮತ್ತು ಸಾಗರಗಳು ಅವಾಗಿನಿಂದ ಮೊದಲಿನಿಂದನೂ ಹೀಗೆ ಇರಲಿಲ್ಲ. 7 ಭೂಖಂಡಗಳು ಮತ್ತು 5 ಸಾಗರಗಳು ಇರಲಿಲ್ಲ. ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ. ಎಷ್ಟು ಮಿಲಿಯನ್ ವರ್ಷಗಳ ಹಿಂದೆ? 250 ಮಿಲಿಯನ್ ವರ್ಷಗಳ ಹಿಂದೆ. ಬಹುತೇಕ 250 ಮಿಲಿಯನ್ ಇಯರ್ಸ್ ಆಗೋ, 250 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತು? ಈ ರೀತಿಯಾಗಿತ್ತು. ಇದರಲ್ಲಿ ಒಂದೇ ಒಂದು ಬೃಹತ್ ಖಂಡ ಇತ್ತು, ಬೃಹತ್ ಭೂಖಂಡ. ಈ ಬೃಹತ್ ಭೂಖಂಡ ಸೂಪರ್ ಕಾಂಟಿನೆಂಟ್ ಅಂತ ಕರಿತೀವಿ. ಈ ಬೃಹತ್ ಭೂಖಂಡದ ಹೆಸರೇನಿತ್ತು? ಪ್ಯಾಂಜಿಯಾ ಅಂತಿತ್ತು. 7 ಖಂಡಗಳಿರ್ಲಿಲ್ಲ. ಮೊದಲು ಎಷ್ಟು ಖಂಡಗಳಿದ್ವು? ಒಂದೇ ಖಂಡ ಇತ್ತು. ಯಾವ ಖಂಡ ಇತ್ತು? ಪ್ಯಾಂಜಿಯಾ ಖಂಡ ಇತ್ತು. ಈ ಪ್ಯಾಂಜಿಯಾ ಖಂಡವನ್ನ ಏನು ಸುತ್ತುವರೆದಿತ್ತು? ಸಮುದ್ರ ಸುತ್ತುವರೆದಿತ್ತು. ಒಂದೇ ಸಾಗರ ಇತ್ತು. ಈ ರೀತಿ ಇವತ್ತಿನ ರೀತಿಯಲ್ಲಿ 5 ಸಾಗರಗಳಿರಲಿಲ್ಲ. ಈ ಸಾಗರವನ್ನ ಏನಂತೇಳಿ ಕರಿತಾ ಇದ್ರು? ಬೃಹತ್ ಸಾಗರ. ಈ ಬೃಹತ್ ಸಾಗರವನ್ನ ನಾವು ಪ್ಯಾಂತಲಸ್ಸ ಅಂತೇಳಿ ಕರಿತಾ ಇದ್ವಿ. ಪ್ಯಾಂತಲಸ್ಸ ಅಂತೇಳಿ ಕರಿತಾ ಇದ್ವಿ. ಸೊ 250 ಮಿಲಿಯನ್ ವರ್ಷಗಳ ಹಿಂದೆ ಈ ರೀತಿಯಾಗಿತ್ತು. ಅಲ್ಲಿ ನೀವು ನೋಡ್ತಾ ಇರೋ ತರ 7 ಖಂಡಗಳು ಇರಲಿಲ್ಲ. ಬಟ್ ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣ್ಲಿಕ್ಕೆ ಶುರುವಾಗ್ತವೆ. ಮಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಬೃಹತ್ ಭೂಖಂಡ ಪ್ಯಾಂಜಿಯಾ 2 ಭಾಗಗಳಾಗಿ ವಿಭಜನೆ ಆಗ್ತದೆ. ಒಂದೇ ಇತ್ತ ಇಲ್ಲಿ ಪ್ಯಾಂಜಿಯಾ, ಒಡಿತ 2 ಭಾಗ ಆಯ್ತು. ಮೇಲಿನ ಭಾಗವನ್ನ ನಾವೇನಂತ ಕರಿತಾ ಇದ್ವಿ? ಅಂಗಾರಾ ಲ್ಯಾಂಡ್ ಅಥವಾ ಲೊರೇಷಿಯಾ. ಲೊರೇಷಿಯಾ. ಕೆಳಗಿನ ಭಾಗವನ್ನ ನಾವೇನಂತ ಕರಿತೀವಿ? ಗೋಂಡ್ವಾನಾ ಲ್ಯಾಂಡ್. ಭಾರತ ಎಲ್ಲಿತ್ತು? ಭಾರತ ಪ್ರಾಚೀನ ಭೂರಾಶಿಯಾದ ಗೋಂಡ್ವಾನಾ ಲ್ಯಾಂಡ್ ನಲ್ಲಿತ್ತು. ಭಾರತ ಒಂದೇ ಇತ್ತ? ಮತ್ತೆ ಯಾವ್ಯಾವ ಇದ್ವಿ ಇಲ್ಲಿ? ಆಸ್ಟ್ರೇಲಿಯಾ ಇತ್ತು, ಅಂಟಾರ್ಟಿಕಾ ಇತ್ತು, ದಕ್ಷಿಣ ಅಮೆರಿಕಾ ಇತ್ತು, ಆಫ್ರಿಕಾ ಖಂಡ ಇತ್ತು. ಸೊ ಇವೆಲ್ಲ ಕೂಡ ಏನಿದ್ವು? ಗೋಂಡ್ವಾನಾ ಲ್ಯಾಂಡ್. ಇನ್ನು ಉತ್ತರದಲ್ಲಿರ್ತಕ್ಕಂಥ ಅಂಗಾರಾ ಲ್ಯಾಂಡ್ ಅಥವಾ ಲೊರೇಷಿಯಾದಲ್ಲಿ ಏನೇನಿತ್ತು? ಯುರೇಷಿಯಾ, ಉತ್ತರ ಅಮೆರಿಕಾ, ಇವತ್ತಿನ ಗ್ರೀನ್ಲ್ಯಾಂಡು. ಅಲ್ಲಿ ನೋಡ್ರಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಈ ಮೇಲೇನು ಉತ್ತರ ಅಮೆರಿಕಾ ಇದೆ,
ಈ ಹಸಿರು ಮತ್ತು ಕೇಸರಿ ಕಲರ್ನಲ್ಲಿ ಗ್ರೀನ್ಲ್ಯಾಂಡ್ ಕಾಣಿಸ್ತಾ ಇದೆಯಾ ನಿಮಗೆ? ಆಮೇಲೆ ಈ ಯುರೇಷಿಯಾ ಅಂತಂದ್ರೆ ಏನು? ಭಾರತದ ಮೇಲಿರ್ತಕ್ಕಂಥದ್ದು. ಆ ಯುರೋಪ್ ಆಗಿರ್ಬೋದು ಮತ್ತು ರಷ್ಯಾ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಮಂಗೋಲಿಯಾ, ಕಜಕಸ್ತಾನ್, ಚೀನಾವರೆಗೂ, ಇದೆಲ್ಲ ಭಾಗ ಮೇಲಿತ್ತು, ಅಂಗಾರ ಲ್ಯಾಂಡ್ ನ ಭಾಗ. ಇನ್ನು ಈ ದಕ್ಷಿಣ ಅಮೆರಿಕ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಕ್ಷಿಣ ಅಮೆರಿಕ, ಬ್ರೆಜಿಲ್, ಬೊಲಿವಿಯಾ, ಪರಗ್ವೆ, ಇದು ದಕ್ಷಿಣ ಅಮೆರಿಕ. ಆ ದಕ್ಷಿಣ ಆಫ್ರಿಕಾ, ಅಲ್ಲಿ ಆಸ್ಟ್ರೇಲಿಯಾ, ನಮ್ಮ ಇಂಡಿಯಾ ಆಗಿರ್ಬೋದು, ಇನ್ನು ಪೂರ್ತಿ ಕೆಳಗಡೆ ಅಂಟಾರ್ಟಿಕಾ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಇದ್ವು. ಬಟ್ ಈ ಖಂಡ ಎಲ್ಲಿತ್ತು ಅಂತಂದ್ರೆ ದಕ್ಷಿಣದ ಧ್ರುವದ ಬಳಿ ಇತ್ತು. ಸೊ ಭಾರತ ಕೂಡ ಒಂದಾನೊಂದು ಕಾಲದಲ್ಲಿ ಎಲ್ಲಿತ್ತು? ದಕ್ಷಿಣ ಧ್ರುವದ ಬಳಿಯಲ್ಲಿ. ಹಿಮಾಚ್ಛಾದಿತ ವಾತಾವರಣ ಇತ್ತು ಭಾರತದ ಪೂರ್ತಿ. ಇವತ್ತೇನು ನಾವು ಇಲ್ಲಿ ಕೂತಿದೀವಿ ಬೆಂಗಳೂರಲ್ಲಿ, ಹಿಮಪಾತ ಆಗುತ್ತಾ ಇವತ್ತು ಬೆಂಗಳೂರಲ್ಲಿ? ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಪ್ರಾಚೀನ ಕಾಲದ ಹಿಮಪಾತದ ಲಕ್ಷಣಗಳ ಕಂಡು ಬಂದಿವೆ. ಅದಂಗ್ ಕಂಡು ಬರುತ್ತೆ? ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಹಿಮಪಾತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಯಾಕೆ ಹಿಮಪಾತದ ಲಕ್ಷಣಗಳ ಕಂಡು ಬಂದಿವೆ ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ ಭಾರತ ಎಲ್ಲಿತ್ತು? ದಕ್ಷಿಣ ಗೋಳಾರ್ಧದಲ್ಲಿತ್ತು. ಇವೆಲ್ಲ ಒಡಿಲಿಕ್ಕೆ ಶುರು ಮಾಡಿದ್ವು, ಬ್ರೇಕ್ ಆಗ್ಲಿಕ್ಕೆ ಶುರು ಮಾಡಿದ್ವು. ಗೋಂಡ್ವಾನಾ ಲ್ಯಾಂಡ್ ಬ್ರೇಕ್ ಆಯ್ತು ನೋಡ್ರಿ, ಅಲ್ಲಿ ಯಾವ ರೀತಿ ಬ್ರೇಕ್ ಆಗಿದೆ. ಈ ಕಡೆ ದಕ್ಷಿಣ ಅಮೆರಿಕ ಬಂದಿದೆ, ಆಫ್ರಿಕಾ ಬಂದಿದೆ, ಆಸ್ಟ್ರೇಲಿಯಾ ಬಂದಿದೆ. ಭಾರತ ಸುಮಾರು 70 ಮಿಲಿಯನ್ ವರ್ಷಗಳ ಹಿಂದೆ, ಇದನ್ನ ಬರ್ಕೊಂಡಿದ್ರಲ್ಲ ಡೈಗ್ರಾಮ್ಸ್. ಓಕೆ, ಡನ್. ಬರ್ಕೊಳ್ಳಿ. ಟೇಕ್ ಯುವರ್ ಟೈಮ್. ಐ ವಿಲ್ ಗಿವ್ ಟೈಮ್ ಟು ಕಾಪಿ ದ ಸ್ಲೈಡ್ಸ್. ಆಮೇಲೆ ಈ ಅಂಗಾರ ಲ್ಯಾಂಡ್ ಮತ್ತು ಗೋಂಡ್ವಾನಾ ಲ್ಯಾಂಡ್ ನಡುವೆ ಒಂದು ಸಾಗರ ಕೂಡ ಇತ್ತು. ಯಾವ ಸಾಗರ? ಟೆಥಿಸ್ ಸಾಗರ. ಟೆಥಿಸ್ ಸಾಗರ. ದೇನ್ ಸರ್ ಹಿಸ್ಟ್ರಿ ಕ್ಲಾಸ್ ಅಂತೇಳಿ ಜಾಗ್ರಫಿ ಶುರು ಮಾಡಿದ್ರಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಬಟ್ ನಿಮಗೆ ಮೊದಲಿನಿಂದ ಒಬ್ಬ ಮಗು ಹುಟ್ಟಿತು ಅಂತಂದ್ರೆ ಯಾವಾಗ ಅದು ಚಿಕ್ಕ ಚಿಕ್ಕ ಹೆಜ್ಜೆ ಇಡುತ್ತೆ, ಅಲ್ಲಿಂದ ತಗೊಂಡು ಹೋಗಿ ಕೊನೆಗೆ ಸಾಯೋ ತನಕ ಹೇಳಬೇಕು. ಸೊ ಅಲ್ಲಿಂದ ಇದನ್ನು ಗೊತ್ತಿದ್ರೆ ನಮ್ಗೆ ಇತಿಹಾಸ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಡನ್. ಇದು ಯಾರ್ದು ನಾನು ಸ್ಲೈಡ್ ಮುಗಿದಿದ್ರು, ಸ್ಲೈಡ್ ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋದಾಗ ನಿಮ್ದು ಹಿಂದಿನ ಸ್ಲೈಡ್ ಬರ್ಕೊಳ್ಳೋದು ಉಳಿದಿದ್ರೆ ಕೈ ಎತ್ಬಿಡಿ, ಸುಮ್ಮನೆ ಕೈ ಎತ್ಬಿಡಿ. ಐ ವಿಲ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಸ್ಲೈಡ್. ಅರ್ಥ ಆಗ್ತಿದೆಯಲ್ಲ? ನಾನು ಮುಂದಿನ ಸ್ಲೈಡಿಗೆ ಹೋದ್ರು ನೀವು ಕೈ ಎತ್ತಿದ್ರೆ ನಾನು ಹಿಂದಿನ ಸ್ಲೈಡ್ ಹಾಕ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ನಾವು ಏನು ಸುಮಾರು 70 ಮಿಲಿಯನ್ ಇಯರ್ಸ್ ಆಗೋ, ವರ್ಷಗಳ ಹಿಂದೆ ಹೆಂಗಿತ್ತು ಸಿಚುವೇಶನ್ನು? ಇದೇನಿದು? ಇಕ್ವೇಟರ್. ಇಕ್ವೇಟರ್ನ ದಕ್ಷಿಣ ಭಾಗದಲ್ಲಿ ಅಂದ್ರೆ ಇಲ್ಲಿ, ಆಲ್ಮೋಸ್ಟ್ ಇಲ್ಲಿ, ಇದು ಏನಿದು? ಭಾರತ. ಎಂತಹ ಭಾರತ ಇದು? ಪರ್ಯಾಯ ಪ್ರಸ್ಥಭೂಮಿ. ನೆನಪಲ್ಲಿಟ್ಟುಕೊಳ್ರಿ, ದಕ್ಷಿಣ ಗೋಳಾರ್ಧದಲ್ಲಿದ್ದಾಗ ಅಥವಾ ಗೋಂಡ್ವಾನಾ ಲ್ಯಾಂಡ್ ನ ಭಾಗ ಆಗಿದ್ದಾಗ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯ ಭಾಗ ಮಾತ್ರ ಅಲ್ಲಿತ್ತು. ಉತ್ತರದ ಮೈದಾನ, ಹಿಮಾಲಯಗಳಿರಲಿಲ್ಲ. ಸೊ ಹೀಗಾಗಿ ನಿಮಗೇನಾದ್ರೂ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದ್ರೆ, ಭಾರತದ ಅತ್ಯಂತ ಹಳೆಯ ಭೂಭಾಗ ಯಾವುದು? ವಿಚ್ ಇಸ್ ದ ಮೋಸ್ಟ್ ಏನ್ಷಿಯಂಟ್ ಲ್ಯಾಂಡ್ ಮಾಸ್ ಆಫ್ ಇಂಡಿಯಾ, ಆರ್ ಅತ್ಯಂತ ಹಳೆಯ ಪುರಾತನ ಭೂಭಾಗ ಯಾವುದು ಅಂತೇಳಿ ಕೇಳ್ತಾರೆ. ಭಾರತದ್ದು ಯಾವ್ದು ಅಂತ ಹೇಳಬೇಕು? ಪರ್ಯಾಯ ಪ್ರಸ್ಥಭೂಮಿ. ಯಾಕಂತಂದ್ರೆ ಅದು ಹಲವಾರು ಬಿಲಿಯನ್ ವರ್ಷಗಳ ಹಿಂದೆನೆ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಅರಾವಳಿ ಇದೆ. ಅಲ್ಲಿ ಅರಾವಳಿಯಿಂದ ಶುರುವಾಗಿ ಈ ಕಡೆ ಶಿಲಾಂಗ್ ಪ್ರಸ್ಥಭೂಮಿ ತನಕ. ಸೊ ಅರಾವಳಿಯನ್ನ ನಾವು ಭಾರತದ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿ ಅಂತೇಳಿ ಪರಿಗಣಿಸ್ತೀವಿ. ಅರಾವಳಿ ಇಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಅಂಡ್ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ. ಸೊ ಈ ರೀತಿ ಇತ್ತಿದು. ಭಾರತ ಎಲ್ಲಿತ್ತು? ದಕ್ಷಿಣ ಧ್ರುವದ ಬಳಿ ಇತ್ತು. ಬಟ್ 70 ಮಿಲಿಯನ್ ವರ್ಷಗಳ ಹಿಂದೆ ನಿಧಾನವಾಗಿ ಇದು ಉತ್ತರಾಭಿಮುಖವಾಗಿ ಚಲನೆ ಮಾಡ್ತು.
70 ಮಿಲಿಯನ್ ವರ್ಷಗಳಿದ್ದಾಗ ಏನಾಯ್ತು, ಭಾರತದ ಉಪಖಂಡ ಏನ್ ಇಂಡಿಯನ್ ಪ್ಲೇಟ್ ಅಂತೇಳಿ ಕರಿತೀವಿ ಇದನ್ನ, ಈ ಇಂಡಿಯನ್ ಪ್ಲೇಟು ನಿಧಾನವಾಗಿ ಉತ್ತರದ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತು. ಇಲ್ಲೋಯ್ತು ಇಕ್ವೇಟರ್ ಅನ್ನ ದಾಡ್ತು. ಇಲ್ಲೊಂದು ಖಂಡ ಇತ್ತು, ಯಾವ ಖಂಡ? ಯುರೇಷಿಯಾ ಖಂಡ ಅಂತೇಳಿ ಕರಿತೀವಿ ನಾವು, ಯುರೇಷಿಯಾ ಪ್ಲೇಟ್. ಈ ಯುರೇಷಿಯಾ ಪ್ಲೇಟದಲ್ಲಿ ದಕ್ಷಿಣಕ್ಕೆ ಬರ್ಮಾ ಪ್ಲೇಟ್ ಇತ್ತು, ಈ ಕಡೆ ಇರಾನಿಯನ್ ಪ್ಲೇಟು ಅಥವಾ ಪರ್ಷಿಯನ್ ಪ್ಲೇಟ್ ಇತ್ತು. ಸೊ ಈ ಒಂದು ಭಾರತ ಉತ್ತರ ಗೋಳಾರ್ಧವನ್ನ ಪ್ರವೇಶ ಮಾಡಿ ಇಲ್ಲಿ ಬಂದು ಯಾವುದರ ಜೊತೆಗೆ ಘರ್ಷಣೆ ಮಾಡ್ತದೆ? ಯುರೇಷಿಯನ್ ಪ್ಲೇಟ್ ಜೊತೆ ಘರ್ಷಣೆ ಮಾಡುತ್ತೆ. ಯುರೇಷಿಯನ್ ಪ್ಲೇಟ್ ಜೊತೆ ಬಂದು ಘರ್ಷಣೆ ಮಾಡುತ್ತೆ. ಈ ಘರ್ಷಣೆಯಿಂದಾನೇ ನಿರ್ಮಾಣ ಆಗಿರ್ತಕ್ಕಂಥ ಪರ್ವತಗಳು ಯಾವುವು? ಹಿಮಾಲಯ ಪರ್ವತಗಳು. ಈ ಮಧ್ಯದಲ್ಲಿ ಏನಿತ್ತು? ಯುರೇಷಿಯನ್ ಮತ್ತು ಇಂಡಿಯನ್ ಪ್ಲೇಟ್ ನ ಮಧ್ಯದಲ್ಲಿ ಏನಿತ್ತು? ಟೆಥಿಸ್ ಸಾಗರ ಇತ್ತು. ಈ ಟೆಥಿಸ್ ಸಾಗರ ಅಥವಾ ಟೆಥಿಸ್ ಜಿಯೋಸಿಂಕ್ಲೈನ್ ಅಂತೇಳಿ ಕರಿತೀವಿ ಅದನ್ನ. ಇದೆಲ್ಲ ಜಿಯೋಗ್ರಫಿಯಲ್ಲಿ ಬರುತ್ತೆ. ಜಿಯೋಸಿಂಕ್ಲೈನು ಮೇಲೆತ್ತಲ್ಪಟ್ಟು ಹಿಮಾಲಯ ಪರ್ವತಗಳು ನಿರ್ಮಾಣ ಆಗಿವೆ. ಎಷ್ಟು ವರ್ಷಗಳಿಂದ? ಒಂದು 70-60 ಮಿಲಿಯನ್ ವರ್ಷಗಳಿಂದ. ಅದಕ್ಕೆ ನಾವು ಹಿಮಾಲಯನ್ ಪರ್ವತಗಳನ್ನ ನಾವು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಯಂಗ್ ಅವು? ಯಾಕಂದ್ರೆ ಇತ್ತೀಚೆಗೆ ನಿರ್ಮಾಣ ಆಗಿವೆ. ಈ ಹಿಮಾಲಯದಿಂದ ಉಗಮವಾದ ನದಿಗಳು ಬಂದು ಅವುಗಳ ಪ್ರವಾಹ ಮೈದಾನವನ್ನ ನಿರ್ಮಾಣ ಮಾಡ್ತವೆ. ಅದೇ ಪ್ರವಾಹ ಮೈದಾನಗಳು, ಈ ನದಿಗಳ ಪ್ರವಾಹ ಮೈದಾನಗಳೇ ನಮಗೆ ಮುಂದೆ ಹೋಗಿ ಏನಾಗುತ್ತೆ? ಮೈದಾನಗಳು ಮುಂದೆ ಹೋಗಿ ನಮಗೇನಾಯ್ತು? ಈ ಮೆಕ್ಕಲು ಮಣ್ಣಿನ ಉತ್ತರದ ಮಹಾ ಮೈದಾನವಾಗಿ ನಿರ್ಮಾಣ ಆಯಿತು. ಉತ್ತರದ ಮಹಾ ಮೈದಾನ ನಿರ್ಮಾಣ ಆಯಿತು. ಸೊ ಮೊದಲು ಇದ್ದಿದ್ದಂತಹ ಭೂಮಿ ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಆಮೇಲೆ ನಿರ್ಮಾಣ ಆಗಿದ್ದು ಯಾವುದು? ಹಿಮಾಲಯಗಳು. ಹಿಮಾಲಯ ಯಾಕೆ ನಿರ್ಮಾಣ ಆಯಿತು? ಯಾವಾಗ ಇಂಡಿಯನ್ ಪ್ಲೇಟು ಇಟ್ ಕೊಲೈಡೆಡ್ ವಿತ್ ದ ಯುರೇಷಿಯನ್ ಪ್ಲೇಟ್ ಡ್ಯೂರಿಂಗ್ ದ ಕಾಂಟಿನೆಂಟ್ ಟು ಕಾಂಟಿನೆಂಟ್ ಪ್ಲೇಟ್ ಇಂಟರಾಕ್ಷನ್. ಈ ಖಂಡ ಮತ್ತು ಖಂಡಗಳ ಘರ್ಷಣೆಯಿಂದ ಏನಾಗುತ್ತೆ? ಆ ಅಕ್ರಿಷನರಿ ವೆಜ್ ಏನು ಅದು ಮೇಲೆತ್ತಲ್ಪಟ್ಟು ಹಿಮಾಲಯದ ರೂಪದಲ್ಲಿ ನಿರ್ಮಾಣ ಆಯಿತು. ಸೊ ಇದು ಭಾರತದ ಭೌಗೋಳಿಕ ಇತಿಹಾಸ. ಇವಾಗ ಬಂದು ಇಲ್ಲಿದೆ ಇದು. ಇಟ್ ಈಸ್ ಬಿಟ್ವೀನ್ 8 ಡಿಗ್ರಿ ನಾರ್ತ್ ಟು 37 ಡಿಗ್ರಿ ನಾರ್ತ್. ಈ ಕಡೆ ನಮಗೆ 68 ಡಿಗ್ರಿ ಈಸ್ಟ್ ಇಂದ 97 ಡಿಗ್ರಿ ಈಸ್ಟ್ ವರೆಗೂ ಇವಾಗ ಪ್ರಸ್ತುತ ಎಲ್ಲಿದೆ ಲೊಕೇಶನ್ ಅನ್ನೋದನ್ನು ನೀವು ನೋಡಬಹುದು. ಅಲ್ಲಿ ಭಾರತದ ಲೊಕೇಶನ್ ಕಾಣಿಸ್ತಾ ಇದೆಯಾ? ಚೀನಾ ಕೆಳಗಡೆ. ಬಟ್ ಮೊದಲು ಎಲ್ಲಿತ್ತು? ಆ ಅಂಟಾರ್ಟಿಕಾ ಇದೆಯಲ್ಲ ಅಲ್ಲಿ ಕೆಳಗಡೆ, ಅಂಟಾರ್ಟಿಕಾ ಕಾಣಿಸ್ತಾ ಇದೆಯಲ್ಲ, ಸದರ್ನ್ ಓಷನ್ ಮೊದಲು ಅಲ್ಲಿತ್ತು. ಅಲ್ಲಿಂದ ಮೇಲಕ್ಕೆ ಹೋಗಿ ಅಲ್ಲಿ ಹೋಗಿ ಸೆಟ್ ಆಗಿದೆ ಇವಾಗ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎಲ್ಲಾ ಭೂಖಂಡಗಳು ಚಲನೆ ಮಾಡ್ತಾ ಇರ್ತವೆ. ಇವತ್ತಿಗೂ ಕೂಡ ಭಾರತದ ಭೂಖಂಡ ರಷ್ಯಾ ಯುರೇಷಿಯಾ ಈ ಫಲಕಕ್ಕೆ ಡಿಕ್ಕಿ ಹೊಡಿತಾ ಇದೆ. ಅದಕ್ಕೇನೆ ಪ್ರತಿ ವರ್ಷ 4 ಸೆಂಟಿಮೀಟರ್ ಹಿಮಾಲಯದ ಎವರೆಸ್ಟ್ ಪರ್ವತ ಪ್ರತಿ ವರ್ಷ 4-5 ಸೆಂಟಿಮೀಟರ್ ಮೇಲೆ ಹೋಗುತ್ತೆ, ಎತ್ತರ ಆಗ್ತಾ ಇದೆ. ಯಾಕೆ? ಇನ್ನೂ ಘರ್ಷಣೆ ನಡೀತಾ ಇದೆ. ಸೊ ಹೀಗಾಗಿ ಭಾರತದ ಪ್ರಸ್ತುತ ಲೊಕೇಶನ್. ಇನ್ನು ಭಾರತದ ಹೆಸರುಗಳು, ಇದು ಕೂಡ ಗೊತ್ತಿರಬೇಕು ನಿಮಗೆ. ನೀವು ಹೇಳಿ ಭಾರತಕ್ಕೆ ಯಾವ್ಯಾವ ಹೆಸರುಗಳಿಂದ ಕರಿತೀವಿ ಅಂತ. ಇದು ಬರ್ಕೊಂಡ್ರಲ್ಲ, ಇದು ಅರ್ಥ ಆಯ್ತಾ ಎಲ್ಲರಿಗೂ? ಭಾರತ ಈಗ ಎಲ್ಲಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಬಹಳ ದೊಡ್ಡದಿರುತ್ತೆ. ಕ್ಲಿಯರ್? ಎಸ್. ಇವಾಗ ನೀವು ಹೇಳಿ, ಹಂಗೆ ಬರ್ಕೊಳ್ತಾನು ಹೋಗಿ. ಭಾರತದ ಹೆಸರುಗಳು. ಹೇಳಿ, ಯಾವ್ದು ಹೆಸರುಗಳು ಭಾರತದ್ದು? ನೀವು ಹೇಳಿ ಸರ್. ಭಾರತಕ್ಕೆ ಏನಂತ ಕರೀತೀವಿ? ಒಂದ್ ಹೇಳಿ. ಒಂದು ಜಂಬೂ ದ್ವೀಪ. ಬರ್ಕೊಳ್ಳಿ ಫಸ್ಟ್, ಜಂಬೂ ದ್ವೀಪ. ಏನಿದು ಜಂಬೂ ದ್ವೀಪ? ಈ ಸಂಸ್ಕೃತ ಪಠ್ಯಗಳಲ್ಲಿ, ಅಶೋಕನ ಶಿಲಾಶಾಸನಗಳಲ್ಲಿ ಇದು ಉಲ್ಲೇಖ ಇದೆ. ಜಂಬೂ ದ್ವೀಪ ಅಂತ ಹೇಳಿ ಭಾರತೀಯ ಉಪಖಂಡಕ್ಕೆ ಕರೀಲಾಗ್ತಾ ಇತ್ತು. ಸೊ ಬರ್ಕೊಳ್ರಿ ಅದ್ರ ಮುಂದೆ, ಅಶೋಕನ ಶಿಲಾಶಾಸನಗಳಲ್ಲಿ ಮೊದಲ ಉಲ್ಲೇಖ. ಅಶೋಕನ ಶಿಲಾಶಾಸನಗಳಲ್ಲಿ ಮೊದಲನೇ ಉಲ್ಲೇಖ ಜಂಬೂ ದ್ವೀಪದ ಬಗ್ಗೆ.
ನೆಕ್ಸ್ಟ್ ಏನ್ ಸರ್ ನಿಮ್ಮ ಹೆಸರು? ಕಿರಣ್. ಹೇಳಿ ಸರ್, ಇನ್ನೊಂದು ಹೆಸರು ಯಾವುದು ಇಂಡಿಯಾದ್ದು? ಇಂಡಿಯಾ ಅಂತಾನೆ ಹೇಳಿ, ಅದು ಒಂದು ಹೆಸರಲ್ವ? ಬರ್ಕೊಳ್ಳಿ ಇಂಡಿಯಾ. ಇಂಡಿಯಾ ಅಂದ್ರೆ ಏನು? ಇಂಡಿಯಾ ಅಂತ ಹೇಳಿ ಮೊದಲು ಭಾರತವನ್ನ ಯಾರು ಕರೆದ್ರು, ಯಾಕೆ ಕರೆದ್ರು? ಮೊದಲನೇದಾಗಿ ಇಂಡಿಯಾ ಅಂತೇಳಿ ಹೆಸರು ಯಾಕೆ ಬಂತು ಅಂತಂದ್ರೆ ಸಿಂಧೂ ನದಿಯಿಂದ ಬಂತು. ಸಿಂಧೂ ನದಿಯನ್ನ ಗ್ರೀಕರು ಇಂಡಸ್ ಅಂತೇಳಿ ಕರೀತಾ ಇದ್ರು. ದ ಲ್ಯಾಂಡ್ ಬಿಯಾಂಡ್ ದ ಇಂಡಸ್ ರಿವರ್. ಸಿಂಧೂ ನದಿಯ ಆಚೆಗಿನ ಭೂಮಿಯನ್ನ ಏನಂತೇಳಿ ಕರೀಲಿಕ್ಕೆ ಶುರು ಮಾಡಿದ್ರು ಅವರು? ಇಂಡಿಯಾ ಅಂತೇಳಿ ಕರೀಲಿಕ್ಕೆ ಶುರು ಮಾಡಿದ್ರು. ಸೊ ಮೊದಲು ಕರೆದವರು ಯಾರು? ಗ್ರೀಕರು. ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ. ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ. ಮೊನ್ನೆ ವಿವಾದ ಬೇರೆ ಆಗಿತ್ತಿದು, ಭಾರತವನ್ನ ಭಾರತ ಅಂತ ಕರಿಬೇಕಾ, ಇಂಡಿಯಾ ಅಂತ ಕರಿಬೇಕಾ ಅಂತ ಹೇಳಿ. ನೆಕ್ಸ್ಟ್ ಯಾವುದು? ಇನ್ನೊಂದು ಹೆಸರು ಯಾವುದು ಭಾರತದ್ದು? ಎಸ್, ಭಾರತ ವರ್ಷ. ಬರ್ಕೊಳ್ಳಿ ಭಾರತ ವರ್ಷ. ಯಾಕೆ ಭಾರತ ವರ್ಷ ಅಂತೇಳಿ ಕರಿತೀವಿ ಭಾರತವನ್ನ? ಹಲವಾರು ಸಿದ್ಧಾಂತಗಳಿವೆ. 3 ಆಧಾರಗಳನ್ನ ನಾವು ಪ್ರಮುಖವಾಗಿ ಗಮನಿಸೋಣ. ಮೊದಲನೇದು ಭಾರತ ವರ್ಷದಲ್ಲಿ ಮೊದಲನೇದು ಬರ್ಕೊಳ್ರಿ. ಯಾವುದು? ಋಗ್ವೇದದ 7ನೇ ಮಂಡಲದ ದಸರಾಜ ಯುದ್ಧ. 7ನೇ ಮಂಡಲದ ದಸರಾಜ ಯುದ್ಧ. ಅದರಲ್ಲಿ ಯಾರು ಗೆದ್ದಿರ್ತಾರೆ? ಭರತ ಕುಲ ಗೆದ್ದಿರುತ್ತೆ. ಹೀಗಾಗಿ ಭರತ ವರ್ಷ ಅನ್ನೋ ಹೆಸರು ಬಂತು. ಅದನ್ನು ನಾನು ನಿಮಗೆ ದಸರಾಜ ಯುದ್ಧ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಆಯ್ತು ಅಂತ ಹೇಳಿ. ಇನ್ನು ಎರಡನೇದೊಂದು ಥಿಯರಿ ಇದೆ. ಅದರಲ್ಲಿ ಯಾವುದು? ಕಾಳಿದಾಸನ ಅಭಿಜ್ಞಾನ ಶಕುಂತಲಾದ ಪ್ರಕಾರ. ಕಾಳಿದಾಸನ ಅಭಿಜ್ಞಾನ ಶಕುಂತಲ ಕೇಳಿದಿರಲ್ಲ? ಕಾಳಿದಾಸನ ಸಂಸ್ಕೃತ ನಾಟಕ. ಏನಿದೆ ಕತೆ? ಸುಂದರ ಪುರುಷ ದುಷ್ಯಂತ ರಾಜ ಬೇಟೆಯಾಡಲು ಬಂದ. ಬೇಟೆಯ ಮರೆತು ಕಾಡಿನ ಸೊಬಗು ನೋಡುತ್ತಾ ನಿಂತ. ಅಲ್ಲೇ ಆಶ್ರಮದಲ್ಲಿದ್ದ ಶಕುಂತಲೆಯನ್ನ ಕೂಡ ನೋಡದ. ಶಕುಂತಲೆ ಜೊತೆ ಪ್ರೇಮ ಆಯಿತು ಅವನಿಗೆ. ಆಮೇಲೆ ಶಕುಂತಲೆ ದುಷ್ಯಂತ ಒಟ್ಟಿಗೆ ಇರ್ತಾರೆ. ಬಟ್ ಅದಾದ್ಮೇಲೆ ಅವನು ವಾಪಸ್ ಹೋಗ್ತಾನೆ. ಇವಳಿಗೊಂದು ಉಂಗುರ ಕೊಟ್ಟು ಹೋಗಿರ್ತಾನೆ. ಆಮೇಲೆ ಶಕುಂತಲೆ ಪ್ರೆಗ್ನೆಂಟ್ ಆಗ್ತಾಳೆ. ಅವಳು ವಾಪಸ್ ಮೀಟ್ ಆಗಕ್ಕೆ ಹೋದಾಗ ಉಂಗುರ ಕಳ್ಕೊಂಡ್ಬಿಡ್ತಾಳೆ. ಮುಂದೆ ಒಬ್ಬ ಈ ಮೀನುಗಾರನಿಗೆ ಆ ಉಂಗುರ ಸಿಗುತ್ತೆ. ಅವನು ಹೊಟ್ಟೆ ಕಟ್ ಮಾಡ್ಬೇಕಾದ್ರೆ ಉಂಗುರ ಸಿಗುತ್ತೆ. ಅವನು ರಾಜನ ಹತ್ರ ಹೋಗುತ್ತೆ. ರಾಜ ನೆನಪಾಗುತ್ತೆ. ಅಷ್ಟರಲ್ಲಿ ದುಷ್ಯಂತ ಶಕುಂತಲೆಯನ್ನು ಹುಡ್ಕೊಂಡು ಆಶ್ರಮಕ್ಕೆ ಹೋದಾಗ ಗೊತ್ತಾಗುತ್ತೆ ಅವನಿಗೊಂದು ಆಲ್ರೆಡಿ ಒಂದು ಮಗು ಆಗಿದೆ ಅಂತ. ಯಾವ ಮಗು ಅದು? ಅದೇ ಭರತ. ದುಷ್ಯಂತಲೆ ಶಕುಂತಲೆಯ ಮಗ ಭರತನಿಂದ ಭಾರತಕ್ಕೆ ಭಾರತ ವರ್ಷ ಬಂತು ಅಂತೇಳಿ ಅವನು ಹೇಳ್ತಾನೆ ಕಾಳಿದಾಸ್. ಇನ್ನು ಜೈನ ಆಧಾರಗಳು ಏನ್ ಹೇಳ್ತವೆ? ಜೈನ ಆಧಾರಗಳೇನ್ ಹೇಳ್ತವೆ? ಅದು ಆದಿನಾಥನ ಮಗ ಭರತನಿಂದ ಈ ಹೆಸರು ಬಂತು. ಆದಿನಾಥನ ಬಗ್ಗೆ ನೀವು ಕೇಳಿದಿರಲ್ಲ? ಆದಿನಾಥ ಅಥವಾ ಋಷಭನಾಥ. ಯಾರು ಆದಿನಾಥ ಋಷಭನಾಥ? ಜೈನರ ಮೊದಲ ತೀರ್ಥಂಕರ. ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಆದಿನಾಥ ಅಥವಾ ಋಷಭನಾಥ? ಆಳ್ವಿಕೆ ಎಲ್ಲಿ ಮಾಡ್ತಾ ಇದ್ದ? ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ. ಋಷಭನಾಥ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ? ಅಯೋಧ್ಯೆಯ ಇಕ್ಷ್ವಾಕು ಕುಲದವನು. ಶ್ರೀರಾಮಚಂದ್ರ ಇದ್ರಲ್ಲ, ಅದೇ ಕುಲದವನು ಇವನು ಕೂಡ. ಆದ್ರೆ ಕೊನೆಗಾಲದಲ್ಲಿ ಎಲ್ಲಾ ಸಾಂಸಾರಿಕ ಜೀವನವನ್ನ ತ್ಯಜಿಸಿ ಈ ಜೈನ ಧರ್ಮವನ್ನ ಸ್ವೀಕರಿಸಿ ಕೈವಲ್ಯವನ್ನ ಪಡಿಲಿಕ್ಕೆ ಹೋಗ್ತಾರೆ ಇವರು. ಕೈವಲ್ಯ ಅಂದ್ರೆ ಏನು? ಜೈನ ಧರ್ಮದಲ್ಲಿ ಮೋಕ್ಷ. ಎಲ್ಲಿ ಪಡಿತಾರೆ ಇವರು? ಅಷ್ಟಪಾದದಲ್ಲಿ ಕೈವಲ್ಯವನ್ನ ಪಡಿತಾರೆ. ಅಷ್ಟಪಾದ ಅಂತಂದ್ರೆ ಏನು? ಕೈಲಾಸ ಪರ್ವತ ಅಂತ ಹೇಳಿ. ಇವ್ರಿಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಜನ ಮಕ್ಕಳಿದ್ರು? ಋಷಭನಾಥನಿಗೆ ಎಷ್ಟು ಜನ ಮಕ್ಕಳಿದ್ರು? ಎಷ್ಟು? 100 ಜನ ಮಕ್ಕಳು. ತನ್ನ ಸಾಮ್ರಾಜ್ಯವನ್ನ 100 ಜನ ಮಕ್ಕಳಲ್ಲಿ ಡಿವೈಡ್ ಮಾಡಿ ಹೋಗಿರ್ತಾನೆ ಋಷಭನಾಥ. ಅದರಲ್ಲಿ 2 ಮಕ್ಕಳು ಬಹಳ ಇಂಪಾರ್ಟೆಂಟ್. ಭರತ, ಬಾಹುಬಲಿ. ಭರತ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ? ಅಯೋಧ್ಯೆಯಿಂದ. ಬಾಹುಬಲಿ ಎಲ್ಲಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ ಹೇಳಿ ನೋಡೋಣ. ಎಲ್ಲಿಂದ ಆಳ್ವಿಕೆ ಮಾಡ್ತಿರ್ತಾನೆ? ಯಾವ ರಾಜ್ಯದವನು ಬಾಹುಬಲಿ? ನೋಡಿಲ್ವಾ ನೀವು ಬಾಹುಬಲಿ ಮೂವಿಯನ್ನು? ಯಾವ ರಾಜ್ಯ ಬಾಹುಬಲಿದು? ಮಹೇಶ್ಮತಿನ?
ಬಾಹುಬಲಿ ಎಲ್ಲಿಂದ ಆಳ್ವಿಕೆ ಮಾಡ್ತಿರ್ತಾನೆ? ಮಾಹಿಷ್ಮತಿಯಿಂದ. ನಿಜವಾಗ್ಲೂ ಮಾಹಿಷ್ಮತಿ ಅನ್ನೋ ಒಂದು ರಾಜ್ಯ ಇತ್ತು, ಒಂದು ನಗರ ಇತ್ತು. ರಾಜಮೌಳಿ ಅವರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ನೆನಪಲ್ಲಿ ಇಟ್ಕೊಳ್ರಿ, ಇವರಿಬ್ರು ಆಳ್ವಿಕೆ ಮಾಡ್ತಿರ್ತೀವಿ. ಇಷ್ಟರಲ್ಲಿ ಭರತ ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಯಾವ ಯಾಗ ಮಾಡ್ತಾನೆ? ಅಶ್ವಮೇಧ ಯಾಗ. ಅವನ ಮೇಧ ಯಾಗ ಮಾಡಬೇಕಾದ್ರೆ ಅವನ 98 ಸಹೋದರರು ಅವನ ಮುಂದೆ ಶರಣಾಗತಿ ಘೋಷಿಸ್ತಾರೆ. ಅವರು ಕೂಡ ಸನ್ಯಾಸಿಗಳಾಗಿ ಹೋಗ್ತಾರೆ. ಒಬ್ಬ ಸಹೋದರ ಮಾತ್ರ ಅವನಿಗೆ ಚಾಲೆಂಜ್ ಮಾಡ್ತಾನೆ. ಯಾರು? ಬಾಹುಬಲಿ. ಸೊ ಬಾಹುಬಲಿ ಮತ್ತು ಭರತರ ಮಧ್ಯೆ ಯುದ್ಧಕ್ಕೆ ಎಲ್ಲ ಸನ್ನದ್ಧತೆಗಳು ಪೂರ್ತಿ ಆಗುತ್ತೆ. ಆದ್ರೆ ಹಿರಿಯರು ಬಂದು ಹೇಳ್ತಾರೆ, ಅಣ್ಣ ತಮ್ಮ ನೀವು ಸಹೋದರರು, ನೀವು ಹೋರಾಟ ಮಾಡಿದ್ರೆ ಓಕೆ, ಇಡೀ ಸೈನ್ಯವನ್ನ, ಯಾಕಂದ್ರೆ ಎಲ್ಲ ಒಂದೇ ಸೈನ್ಯ ಅಲ್ಲ, ಸೊ ನಮ್ಮ ಸೈನ್ಯವನ್ನೇ ಓಡಾಡಿಸ್ಬೇಡಿ, ನೀವೇ ಹೊಡೆದಾಡ್ಕೊಳ್ಳಿ ಅಂತ ಹೇಳಿ 3 ದ್ವಂದ್ವಗಳನ್ನ ಅವರು ಪ್ರಪೋಸ್ ಮಾಡ್ತಾರೆ. 3 ಡ್ಯುಯಲ್ಸ್. ಯಾವ್ಯಾವುದು? ಒಂದು ದೃಷ್ಟಿ ಯುದ್ಧ, ಇನ್ನೊಂದು ಜಲಯುದ್ಧ, ಇನ್ನೊಂದು ಮಲ್ಲ ಯುದ್ಧ. ದೃಷ್ಟಿ ಯುದ್ಧ ಅಂತಂದ್ರೆ ಏನು? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕು. ಕಣ್ಣ ಸಲಿಗೆ ಎಲ್ಲ ಸುಲಿಗೆ ಅಂತ ನೋಡ್ತಾ ಇರ್ಬೇಕು. ಕಣ್ಣು ಪಿಳಗಿಸಿದ್ರೆ ಔಟ್. ಎರಡನೇದು ಯಾವುದು? ಜಲಯುದ್ಧ. ಒಬ್ಬರಿಗೊಬ್ರು ನೀರ್ ಎರಚಾಡಬೇಕು. ನೀರ್ ಎರಚಾಡುವಾಗ ಯಾರು ಮುಖ ಫಸ್ಟ್ ತಿರುಗಿಸ್ತಾರ ಅವ್ರು ಔಟ್. ಮೂರನೇದ್ದು ಮಲ್ಲ ಯುದ್ಧ. ನಿಮಗೆ ಗೊತ್ತೇ ಇದೆ. 3 ಯುದ್ಧದಲ್ಲಿ ಯಾರು ಗೆದ್ರು? ಬಾಹುಬಲಿ ಗೆದ್ದ. ಸೊ ಯಾರಾಗ್ತಾರೆ ನೆಕ್ಸ್ಟ್ ದೊರೆ ಅಂತ ಅನ್ಕೊಂಡ್ರೆ ಎಲ್ಲರೂ ಬಾಹುಬಲಿ. ಬಟ್ ಗೆದ್ದ ತಕ್ಷಣ ಇವನು ಕೂಡ ಏನ್ ಮಾಡ್ಬಿಟ್ಟ? ಸಾಂಸಾರಿಕ ಜೀವನವನ್ನ ತ್ಯಾಗ ಮಾಡಿ ಇವನು ಕೂಡ ಸನ್ಯಾಸಿ ಆಗಿಬಿಟ್ಟ. ಸೊ ಯಾರು ಮುಂದಿನ ದೊರೆ ಆಗಿದ್ದು ಭಾರತದ್ದು? ಭರತ. ಸೊ ಹೀಗಾಗಿ ಭರತನಿಂದ ಭರತ ವರ್ಷ ಬತ್ತು ಅಂತ ಹೇಳಿ ಜೈನ ಆಧಾರಗಳು ನಮಗೆ ಮಾಹಿತಿಯನ್ನ ನೀಡ್ತವೆ. ಸೊ ಇದಿಷ್ಟು ಭರತ ಅನ್ನೋ ಹೆಸರಿನ ಬಗ್ಗೆ. ಮತ್ತೆ ಯಾವ ಹೆಸರುಗಳಿವೆ ಭಾರತಕ್ಕೆ? ಹಿಂದೂಸ್ತಾನ್. ಬರ್ಕೊಳ್ಳಿ, ಹಿಂದೂಸ್ತಾನ್. ಯಾರು ಕರೆದ್ರು ಭಾರತವನ್ನ ಹಿಂದೂಸ್ತಾನ ಅಂತೇಳಿ ಮೊದಲನೇ ಬಾರಿಗೆ? ಪರ್ಷಿಯನ್ನರು. ಯಾಕೆ? ಸಿಂಧೂ ನದಿನೇ. ಸಿಂಧೂ ನದಿಯನ್ನ ಇವ್ರು ಏನಂತ ಕರಿತಿದ್ರು? ಹಿಂದೂ ನದಿ ಅಂತೇಳಿ ಕರಿತಾ ಇದ್ರು. ಆ ಹಿಂದೂ ನದಿಯಿಂದ ಹಿಂದೂಸ್ತಾನ ಅಂತೇಳಿ ಬಂದಿದೆ. ಸೊ ಪರ್ಷಿಯನ್ನರು ಮೊದಲನೇ ಬಾರಿಗೆ ಕರೆದಿದ್ದು, ಪರ್ಷಿಯನ್ನರು. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಯಾವ್ದು ಹೆಸರು? ಭರತಖಂಡ ಆಯ್ತಲ್ಲಪ್ಪ, ಇಷ್ಟೊತ್ತದನ್ನ ಹೇಳಿದ್ವಿ. ಮತ್ತೆ ಯಾವ ಹೆಸರು ಉಳಿದಿಲ್ವಾ? ಇಷ್ಟೇನಾ? ಏನಮ್ಮ? ಪರ್ಯಾಯ ದ್ವೀಪ ಅಂದ್ರೆ ಪೆನಿನ್ಸುಲರ್ ಪ್ಲಾಟ್ಯೂ ಅಮ್ಮ, ವಿಚ್ ಇಸ್ ಕವರ್ಡ್ ಬೈ ಓಷನ್ ವಾಟರ್ಸ್ ಫ್ರಮ್ ದ 3 sides. ಪರ್ಯಾಯ ದ್ವೀಪ ಅಂದ್ರೆ ಏನು? ಭಾರತದ ಕೆಳಗಿನ ಭೂಮಿ ನೋಡ್ರಿ, 3 ಕಡೆಯಿಂದ ಸಾಗರ ಇದೆಯಲ್ಲ. ಸೊ 3 ಕಡೆಯಿಂದ ಸಾಗರ ಇದ್ರೆ ಪರ್ಯಾಯ ದ್ವೀಪ ಅಂತಾರೆ. ಅದೆಲ್ಲ ಪರ್ಯಾಯ ದ್ವೀಪಗಳಿವೆ. ಐಬೀರಿಯನ್ ಪೆನಿನ್ಸುಲಲ್ ಇದೆ, ಅರೇಬಿಯನ್ ಪೆನಿನ್ಸುಲಾ ಕಾಣ್ತಿದೆಯಲ್ಲ ನಿಮಗೆ, ದಟ್ ಈಸ್ ಆಲ್ಸೋ ಅ ಪೆನಿನ್ಸುಲಾ. ಎನಿಥಿಂಗ್ ಎಲ್ಸ್? ಎನಿ ಅದರ್ ನೇಮ್ಸ್ ಆಫ್ ಇಂಡಿಯಾ? ಏನಪ್ಪ? ಚೀನಾದವ್ರು ಕರೆಯೋದು, ಚೀನಾದವ್ರಿಗೂ ಗೊತ್ತಿಲ್ಲ, ನಮ್ಗೆ ಯಾಕೆ? ಪಾಪ್ಯುಲರ್ ನೇಮ್ಸ್ ರಿಲೇಟೆಡ್ ಟು ಅವರ್ ಇಂಡಿಯನ್ ಹಿಸ್ಟ್ರಿ. ಬರ್ಕೊಳ್ರಿ. ಮೆಲುಹ. ಯಾರು ಕರೆದಿದ್ದು? ಮೆಸೊಪೊಟಮಿಯನ್ನರು. ಸಿಂಧೂ ನದಿ ನಾಗರಿಕತೆಯನ್ನ ಏನಂತೇಳಿ ಕರಿತಾ ಇದ್ರು ಅವರು? ಮೆಲುಹ ಅಂತೇಳಿ ಕರಿತಾ ಇದ್ರು. ಮೆಲುಹ. ದ ಮೆಸೊಪೊಟಮಿಯನ್ಸ್ ಕಾಲ್ಡ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಸ್ ಮೆಲುಹ. ನಮ್ಗೆ ಸಾಕ್ಷಿಗಳು ಸಿಕ್ಕಿವೆ, ಅದನ್ನಿಂದ ಸಿಂಧೂ ನದಿ ನಾಗರಿಕತೆಯಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದಟ್. ನೆಕ್ಸ್ಟ್ ಮತ್ತೆ ಯಾವ ಹೆಸರು ಉಳಿತು? ಜಂಬೂ ದ್ವೀಪ ಆಯ್ತಲ್ಲ. ಕೊನೆಯದಾಗಿ ಒಂದು ಬರ್ಕೊಂಡ್ಬಿಡ್ರಿ, ಆರ್ಯವರ್ತ. ಆರ್ಯವರ್ತ ಯಾಕೆ? ಆರ್ಯರು ಇಲ್ಲಿ ನೆಲೆಸಿದ್ರು. ದಿಸ್ ವಾಸ್ ದ ಲ್ಯಾಂಡ್ ಇನ್ಹ್ಯಾಬಿಟೆಡ್ ಬೈ ಆರ್ಯನ್ಸ್. ಆರ್ಯರು ನೆಲೆಸಿದ ಭೂಮಿ, ದ ಲ್ಯಾಂಡ್ ಇನ್ಹ್ಯಾಬಿಟೆಡ್ ಬೈ ಆರ್ಯನ್ಸ್. ಸೊ ಇಷ್ಟು ಭಾರತದ ವಿವಿಧ ಹೆಸರುಗಳು ಮತ್ತು ಭಾರತದ ಭೌಗೋಳಿಕ ಇತಿಹಾಸ. ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ the important geographical factors of India which played a role in creation of India's ancient past. ಭಾರತದ ಇತಿಹಾಸ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭೌಗೋಳಿಕ ಲಕ್ಷಣಗಳು ಯಾವುವು?
ಸೊ ದಿಸ್ ಈಸ್ ಅ ಮ್ಯಾಪ್ ಆಫ್ ಅನ್ಡಿವೈಡೆಡ್ ಇಂಡಿಯಾ. ಇದು ಭಾರತೀಯ ಉಪಖಂಡದ ಮ್ಯಾಪ್. ಇದು ಭಾರತೀಯ ಉಪಖಂಡ ಅಂತ ಬಂದಾಗ ನಾವು ಪಾರ್ಟ್ಸ್ ಆಫ್ ಮಯನ್ಮಾರ್ ಅನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಪಾರ್ಟ್ ಇಸ್ ಬೇಸಿಕಲಿ ಯುವರ್ ಮಯನ್ಮಾರ್. ಇಲ್ಲಿ ನಮಗೆ ಯಾವ್ದಿದೆ ಪ್ರಸ್ತುತ, ಯಾವ್ದಿದೆ ಇಲ್ಲಿ ಬಾಂಗ್ಲಾ ಇದೆ, ಇಲ್ಲಿ ಪ್ರಸ್ತುತ ನೇಪಾಳ ಇದೆ, ಬಟ್ ಅವಾಗಿರ್ಲಿಲ್ಲ ಇದೆಲ್ಲ. ಇಲ್ಲಿ ಪ್ರಸ್ತುತ ಯಾವ್ದಿದೆ ಪಾಕಿಸ್ತಾನ್ ಇದೆ, ಇಲ್ಲಿ ಅಫ್ಘಾನ್ ಇದೆ. ಈ ಕಡೆ ಯಾವ ದೇಶ ಇದೆ, ಇಲ್ಲಿ ಪರ್ಷಿಯಾ ಇದೆ, ಪರ್ಷಿಯಾ ಅಥವಾ ಇವತ್ತಿನ ಇರಾನ್. ಇಲ್ಲಿ ಏನ್ ಬರುತ್ತೆ ಟಿಬೆಟ್ ಇದೆ. ಇಲ್ಲಿ ನಿಮಗೆ ಕುನ್ಲುನ್ ಶಾನ್ ಮೌಂಟೇನ್ ರೇಂಜಸ್, ಪಾಮಿರ್ ನಾಟೋ ಅವೆಲ್ಲ ಜಾಗ್ರಫಿಯಲ್ಲಿ ನೀವು ಕೇಳಿರ್ತೀರಿ. ಇನ್ನು ಭಾರತದ ಮ್ಯಾಪ್ ಇದಾಯ್ತು. ಇನ್ನು ಭಾರತದ ಪ್ರಮುಖ ಭೌಗೋಳಿಕ ಲಕ್ಷಣಗಳಲ್ಲಿ ಅತ್ಯಂತ ಪ್ರಮುಖ ಭೌಗೋಳಿಕ ಲಕ್ಷಣಗಳು ಯಾವುವು? ಪರ್ವತಗಳು. ಭಾರತ ಹಲವಾರು ಪರ್ವತಗಳನ್ನ ಹೊಂದಿದೆ. ಭಾರತದ ಪ್ರಮುಖವಾಗಿರ್ತಕ್ಕಂಥ ಪರ್ವತಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾವ್ಯಾವ ಪ್ರಮುಖವಾಗಿರ್ತಕ್ಕಂಥ ಪರ್ವತಗಳು? ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ಪರ್ವತಗಳು ಕಂಡು ಬರ್ತವೆ? ಹಿಮಾಲಯ ಪರ್ವತಗಳು. ಯಾವ್ಯಾವು? ಹಿಮಾಲಯ ಪರ್ವತಗಳು. ಇನ್ನು ಹಿಮಾಲಯ ಪರ್ವತಗಳು ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ಎರಡೂ ಕಡೆ ಬೆಂಡ್ ಅನ್ನ ಹೊಂದಿವೆ. ಈ ರೀತಿ ಇದನ್ನ ಸಿಂಟ್ಯಾಕ್ಸಿಯಲ್ ಬೆಂಡ್ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿಂದನೂ ಬೆಂಡ್ ಆಗ್ತಿವೆ, ಇಲ್ಲಿಂದನೂ ಬೆಂಡ್ ಆಗ್ತವೆ. ನಂಗಾ ಪರ್ವತ್ ಮತ್ತು ನಾಮ್ಚಾ ಬರವಾದ ಕಡೆ ಅವು ಬೆಂಡ್ ಆಗ್ತವೆ. ಬೆಂಡ್ ಆದ್ಮೇಲೆ ಇಲ್ಲೆಲ್ಲ ನೀವು ಕೇಳಿರ್ತೀರಿ ಪಟಕಾಯಿ ಬುಮ್ಮು, ಬರೈಲು, ಮಣಿಪುರು, ಮಿಜೋ ರೇಂಜಸ್ ಇವೆಲ್ಲ ಕಂಡು ಬರ್ತವೆ. ಅಲ್ಲಿಂದ ಕಂಟಿನ್ಯೂ ಆಗಿ ಮಯನ್ಮಾರ್ಗೂ ಹೋಗ್ತದೆ ಹಿಮಾಲಯ ಪರ್ವತ. ಮಯನ್ಮಾರ್ನಲ್ಲಿ ಹಿಮಾಲಯ ಪರ್ವತವನ್ನ ಏನಂತ ಕರಿತೀವಿ? ಅರಾಕನ್ ಯೋಮ. ಮಯನ್ಮಾರ್ನಲ್ಲಿ ಹಿಮಾಲಯ ಪರ್ವತದ ಮುಂದುವರಿದ ಭಾಗ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? ಅರಾಕನ್ ಯೋಮ. ಅಲ್ಲಿಂದ ಅರಾಕನ್ ಯೋಮದಿಂದ ಮುಂದುವರೆದು ಅಂಡಮಾನ್ ಮತ್ತು ನಿಕೋಬಾರ್ ಏನಿವೆ ಇದು ಕೂಡ ಹಿಮಾಲಯದ ಮುಂದುವರೆದ ಭಾಗನೇ. ಇವು ಸಾಗರಿಕ ದ್ವೀಪಗಳಲ್ಲ, ಖಂಡಾಂತರ ದ್ವೀಪಗಳು. ನೆನಪಿರಲಿ, ಅಂಡಮಾನ್ ನಿಕೋಬಾರ್ ಆರ್ ಎಕ್ಸ್ಟೆನ್ಷನ್ ಆಫ್ ಅರಾಕಾನ್ ಯೋಮ ವಿಚ್ ಇಸ್ ಎಕ್ಸ್ಟೆನ್ಷನ್ ಆಫ್ ಹಿಮಾಲಯಾಸ್. ಹಿಮಾಲಯದ ಮುಂದುವರೆದ ಭಾಗ ಅರಾಕನ್ ಯೋಮ. ಅರಾಕನ್ ಯೋಮದ ಮುಂದುವರೆದ ಭಾಗ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿಂದ ಇಲ್ಲಿ ಪಮೀರ್ ನಾಟ್ ಅಂತೇಳಿ ಬರುತ್ತೆ, ಇಲ್ಲಿ ಪಮೀರ್ ಗ್ರಂಥಿ ಅಂತೇಳಿ ನೀವು ಕೇಳಿರ್ತೀರಿ. ಅಲ್ಲಿಂದ ಈ ಕಡೆ ಹೋದ್ರೆ ನಿಮಗೆ ಹಿಂದೂ ಕುಶ್ ಇದೆ. ಇನ್ನು ಅದಕ್ಕಿಂತ ಕೆಳಗಡೆ ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿ ಸುಲೇಮಾನ್ ಪರ್ವತಗಳು ಅಂತ ಕೇಳಿದ್ರ, ಇಲ್ಲಿ ಸುಲೇಮಾನ್ ಪರ್ವತಗಳು. ಇಲ್ಲಿ ನಿಮಗೆ ಕಿರ್ತಾರ್ ಪರ್ವತಗಳು ಅಂತೇಳಿ ಕೂಡ ಕಂಡು ಬರ್ತವೆ. ಇದಾದ್ಮೇಲೆ ಭಾರತದಲ್ಲಿ ಪ್ರಮುಖವಾಗಿ ವಿಂಧ್ಯ ಸತ್ಪುರ ಸರಣಿ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ನಮಗೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ, ಇಲ್ಲಿ ನಮಗೆ ಪೂರ್ವ ಘಟ್ಟಗಳು ಕಂಡು ಬರ್ತವೆ. ಹೌದಾ? ಇದನ್ನ ಬಿಟ್ಟು ಚಿಕ್ಕ ಚಿಕ್ಕದಿವೆ. ನಾವು ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಬೌಟ್ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ವಿಚ್ ಪ್ಲೇಡ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್. ಭಾರತದ ಪ್ರಾಚೀನ ಇತಿಹಾಸವನ್ನ ಬೆಳೆಸುವುದರಲ್ಲಿ ಭೌಗೋಳಿಕ ಲಕ್ಷಣಗಳ ಪಾತ್ರವನ್ನ ನೋಡ್ತಾ ಇದ್ವಿ. ಈಗ ಹಿಮಾಲಯ ಯಾಕೆ ಇಂಪಾರ್ಟೆಂಟು? ವೈ ಹಿಮಾಲಯ ಇಸ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ? ಹಿಮಾಲಯದಿಂದ ಭಾರತಕ್ಕೆ ಏನು ಪ್ರಯೋಜನಗಳಿವೆ? ಯಾರು ಹೇಳ್ತೀರಿ? ನೋಡಿ, ಫಸ್ಟ್ ಕ್ಲೈಮ್ಯಾಟಿಕ್ ಬೇರೆ, ಹಿಸ್ಟಾರಿಕಲ್ ಬೇರೆ. ಕ್ಲೈಮ್ಯಾಟಿಕ್ ಅಲ್ಲಿ ನಮಗೆ ಗೊತ್ತು ಹಿಮಾಲಯ ಯಾಕೆ ನಮಗೆ ಇಂಪಾರ್ಟೆಂಟು. ಮೊದಲನೇ ಪಾಯಿಂಟ್ ನಾವು ಯಾವತ್ತಿದ್ರು ನೆನಪಲ್ಲಿ ಇಟ್ಕೋಬೇಕು. ಇಟ್ ಆಕ್ಟ್ಸ್ ಆಸ್ ಅ ನ್ಯಾಚುರಲ್ ಬ್ಯಾರಿಯರ್ ಅಗೇನ್ಸ್ಟ್ ದ ಕೋಲ್ಡ್ ಸೈಬೀರಿಯನ್ ವಿಂಡ್ಸ್. ಇದು ಉತ್ತರದ ಸೈಬೀರಿಯಾ ಕಡೆಯಿಂದ ಬರ್ತಕ್ಕಂತಹ ಶೀತ ಮಾರುತಗಳನ್ನ ತಡೆಯುತ್ತದೆ. ಯಾಕೆ ತಡೀತದೆ? ಅಷ್ಟು ಎತ್ತರವಾಗಿದೆ. ತಡೆಯೋದ್ರಿಂದ ಏನಾಗುತ್ತೆ? ಭಾರತ, ನೀವು ಭಾರತವನ್ನ ನೋಡೋದಾದ್ರೆ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದ ಮಿಡಲ್ ಆಫ್ ಇಂಡಿಯಾ. ನೀವು ಇದನ್ನ ನೋಡೋದಾದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೆಚ್ಚು ಕಡಿಮೆ ಎಲ್ಲಿ ಆಸ್ ಹೋಗುತ್ತೆ? ಈ ರೀತಿ ಆಸ್ ಹೋಗುತ್ತೆ. ಈ ಕಡೆ 23.5 ಡಿಗ್ರಿ. ಇದ್ರ ಕೆಳಗಡೆದೆಲ್ಲ ನಮ್ದು ಟ್ರಾಪಿಕಲ್ ಝೋನ್ ಅಲ್ವಾ, ಇದು ಉಷ್ಣ ವಲಯ ಅಲ್ವಾ ಇದು.
ಮೇಲ್ಗಡೆ ಎಲ್ಲ ಏನಿರ್ಬೇಕು ಹಂಗಾದ್ರೆ ಸಮೋಷ್ಣ ಇರಬೇಕು. ಆದ್ರೆ ಉತ್ತರ ಭಾರತದಲ್ಲಿ ಸಮೋಷ್ಣ ವಲಯ ಇದೆಯಾ? ಇಲ್ಲ. ಭಾರತದ ವಾಯುಗುಣವನ್ನ ಏನಂತೇಳಿ ಕರಿತೀವಿ ನಾವು? ಭಾರತದ ವಾಯುಗುಣವನ್ನ ಏನಂತ ಕರಿತೀವಿ? ಉಷ್ಣವಲಯದ ಮಾನ್ಸೂನ್. ದ ಕ್ಲೈಮೇಟ್ ಆಫ್ ಇಂಡಿಯಾ ಇಸ್ ಯೂಶುವಲಿ ಕಾಲ್ಡ್ ಆಸ್ ದ ಟ್ರಾಪಿಕಲ್ ಮಾನ್ಸೂನ್. ಅಂದ್ರೆ ನಮ್ಮ ಪೂರ್ತಿ ಭಾರತವನ್ನ ನಾವು ಉಷ್ಣವಲಯದಲ್ಲೇ ಪರಿಗಣಿಸ್ತೀವಿ. ಯಾಕೆ ಉಷ್ಣವಲಯದಲ್ಲಿ ಪರಿಗಣಿಸ್ತೀವಿ? ಭಾರತ ಉಷ್ಣವಲಯದ ವಾಯುಗುಣವನ್ನು ಹೊಂದಿರಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂತಂದ್ರೆ ಹಿಮಾಲಯ. ಯಾಕಂದ್ರೆ ಹಿಮಾಲಯ ಏನ್ ಮಾಡುತ್ತೆ, ಉತ್ತರದಲ್ಲಿ ಬರ್ತಾ ಇರತಕ್ಕಂತ ಸೈಬೀರಿಯನ್ ಶೀತ ಮಾರುತಗಳನ್ನ ತಡೆಗಟ್ಟುತ್ತೆ. ಅದೇನಾದ್ರೂ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಉತ್ತರ ಭಾರತಕ್ಕೆ ಚಳಿಗಾಲದಲ್ಲಿ ಕನಿಷ್ಠ ಅಂದ್ರೂ 5 ರಿಂದ 6 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಕಡಿಮೆ ಇರೋದು. ಆಲ್ರೆಡಿ ಅಲ್ಲಿ 0 ತನಕ ಹೋಗ್ಬಿಟ್ಟಿರುತ್ತೆ, 5 ಡಿಗ್ರಿ 4 ಡಿಗ್ರಿ. ಈಗೇನಾದ್ರೂ 5-6 ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗಿದ್ರೆ ಚಳಿಗಾಲದಲ್ಲಿ ಉತ್ತರ ಭಾರತ ಹಿಮಾವೃತವಾಗಿರ್ತಿತ್ತು. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ, ಹಿಮಾವೃತ ಆಗಿರ್ತಿತ್ತು ಉತ್ತರ ಭಾರತ, ಹಿಮಾಲಯ ಇರದೆ ಹೋಗಿದ್ರೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಎರಡನೇದು, ಹಿಮಾಲಯ ಜಾಗ್ರಫಿಕಲಿ ಯಾಕೆ ಇಂಪಾರ್ಟೆಂಟ್? ಈ ರೀತಿಯಾಗಿ ಬರುವಂತಹ ಈ ಮಾನ್ಸೂನ್ ಮಾರುತಗಳನ್ನ ದಾಟಿ ಹೋಗದಂತೆ ತಡೆಗಟ್ಟುತ್ತದೆ, ಅದು ಒಂದು ಇಂಪಾರ್ಟೆಂಟ್. ಬಟ್ ದಟ್ ಈಸ್ ಜಾಗ್ರಫಿಕಲಿ, ಕ್ಲೈಮ್ಯಾಟಿಕಲಿ. ಹಿಸ್ಟಾರಿಕಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್? ಐತಿಹಾಸಿಕವಾಗಿ ಆ ಸೈಡ್ ಇಂದ ವಿದೇಶಿ ದಾಳಿಗಳನ್ನ ಮಾಡಲಿಲ್ಲ. ವೆರಿ ಗುಡ್. ದ ಹಿಮಾಲಯನ್ ಮೌಂಟೇನ್ ರೇಂಜಸ್ ಪ್ರೊಟೆಕ್ಟೆಡ್ ಇಂಡಿಯಾ ಅಗೇನ್ಸ್ಟ್ ದ ಇನ್ವೇಡರ್ಸ್ ಆಫ್ ದ ನಾರ್ತ್. ಉತ್ತರದ ದಾಳಿಕೋರರಿಂದ ರಕ್ಷಣೆ. ಯಾರು ಚೀನಾದ ಸಾಮ್ರಾಜ್ಯ ಯಾರಾದ್ರೂ ಬಂದು ಭಾರತದ ಮೇಲೆ ದಾಳಿ ಮಾಡಿದಾರ? ಇಲ್ಲ. ಚಂಗೀಸ್ ಖಾನ್ ಉದಾಹರಣೆ. ಚಂಗೀಸ್ ಖಾನ್ ಆ ಮ್ಯಾಪ್ ಅಲ್ಲಿ ನೋಡ್ರಿ, ಮಂಗೋಲಿಯಾದಲ್ಲಿ ಅವನ ಸಾಮ್ರಾಜ್ಯ ಶುರುವಾಯ್ತು. ಮಂಗೋಲಿಯಾ ಆದ್ಮೇಲೆ ನಾರ್ತ್ ಕೊರಿಯಾ, ಚೀನಾದ ಎಲ್ಲಾ ಭಾಗವನ್ನ, ಚಿನ್ನು ಯಾಂಗ್ ಎಂಪೈರ್, ಎಲ್ಲಾ ಎಂಪೈರ್ಗಳನ್ನ ಸೋಲಿಸಿ ಈ ರೀತಿ ಭೂತಾನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲಿಂದಾನೇ ಹೊರಟಿದ್ದ ಅವನು. ಹಿಮಾಲಯ ಇರಲಿಲ್ಲ ಅಂದ್ರೆ ಎಲ್ಲಿಗೆ ಬಂದ್ಬಿಡ್ತಿದ್ದ? ಡೈರೆಕ್ಟ್ ಇಂಡಿಯಾಗೆ ಬಂದ್ಬಿಡ್ತಾ ಇದ್ದ. ಬಟ್ ಇಲ್ಲ, ಅವನು ಸೆಂಟ್ರಲ್ ಏಷ್ಯಾಗೆ ಹೋದ. ಈ ಡಿಫೀಟೆಡ್ ಖ್ವಾರ್ಜಮೀಸ್, ದೆನ್ ಹಿ ಕಾಂಕರ್ಡ್ ಮೋಸ್ಟ್ ಆಫ್ ದ ಸೆಂಟ್ರಲ್ ಏಷ್ಯಾ. ಸೊ ಆ ಹಿಮಾಲಯ ಇತ್ತು ಅಂತಾನೆ ನಮಗೆ ಉತ್ತರದ ದಾಳಿಕೋರರಿಂದ ಏನಾಗಿದೆ? ರಕ್ಷಣೆ ಸಿಕ್ಕಿದೆ. ಅದಷ್ಟೇ ಅಲ್ಲ, ಹಿಮಾಲಯದ ಇನ್ನೊಂದು ಪ್ರಾಮುಖ್ಯತೆ ಏನಂತಂದ್ರೆ, ಹಿಮಾಲಯದಲ್ಲಿ ಸಿಕ್ಕ ಜಡಿ ಬೂಟಿಗಳು, ಗಿಡಮೂಲಿಕೆಗಳಿಂದ ಪ್ರಾಚೀನ ವೈದ್ಯಕೀಯ ವ್ಯವಸ್ಥೆಗಳು ಕೂಡ ಆರಂಭ ಆಗಿವೆ. ಈಗ ಆಯುರ್ವೇದದಲ್ಲಿ ಏನು? ಗಿಡಮೂಲಿಕೆಗಳ ಮೇಲೇನೆ. ಭಾರತದ ಅತ್ಯಮೂಲ್ಯ ಗಿಡಮೂಲಿಕೆಗಳು ಸಿಗೋದು ಯಾವ ಯಾವ ಪರ್ವತಗಳಲ್ಲಿ? ಇಲ್ಲ ಹಿಮಾಲಯದಲ್ಲಿ, ಇಲ್ಲ ಪಶ್ಚಿಮ ಘಟ್ಟಗಳಲ್ಲಿ. ಸೊ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಏನ್ಷಿಯಂಟ್ ಮೆಡಿಸಿನಲ್ ಸ್ಕೂಲ್ಸ್ ಆಫ್ ಇಂಡಿಯಾ. ಭಾರತದ ಪ್ರಾಚೀನ ವೈದ್ಯಕೀಯ ಶಾಲೆಗಳ ಬೆಳವಣಿಗೆಗೂ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್. ಇನ್ನು ಹಿಮಾಲಯದಿಂದನೇ ನದಿ ಹುಟ್ಟುತ್ತವೆ, ನದಿಗಳಿಂದನೇ ಏನಾಗುತ್ತೆ? ಮೈದಾನ ನಿರ್ಮಾಣ ಆಗುತ್ತೆ, ಫಲವತ್ತಾದ ಭೂಮಿ ಇದೆ ನಮಗೆ. ಸೊ ಹಿಮಾಲಯ ಇಂಪಾರ್ಟೆಂಟ್. ವಿಂಧ್ಯ ಯಾಕೆ ಇಂಪಾರ್ಟೆಂಟ್ ನಮಗೆ? ವಿಂಧ್ಯ ಪರ್ವತ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಅದು ಉತ್ತರ ಮತ್ತು ದಕ್ಷಿಣದ ಭಾರತದ ನಡುವೆ ಸ್ವಾಭಾವಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸ್ತದೆ. ಈಗ ದೆಹಲಿ ಸುಲ್ತಾನರು ಬಂದ್ರು, ಮೊಘಲರು ಬಂದ್ರು. ಆ ಮೊಘಲರು ಅಥವಾ ದೆಹಲಿ ಸುಲ್ತಾನರು ದಕ್ಷಿಣ ಭಾರತಕ್ಕೆ ನೇರವಾಗಿ ದಾಳಿ ಮಾಡಲಿಲ್ಲ. ಮೊಘಲರು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ 100 ವರ್ಷ ತಗೊಂಡ್ರು. ದೆಹಲಿ ಸುಲ್ತಾನರು 200 ವರ್ಷ ತಗೊಂಡ್ರು. ಯಾಕೆ ಅಷ್ಟೊಂದು ವರ್ಷ ತಗೊಂಡ್ರು? ಯಾಕಂದ್ರೆ ವಿಂಧ್ಯವನ್ನ ದಾಟೋದು ಅಷ್ಟು ಸುಲಭ ಅಲ್ಲ. ಸೊ ವಿಂಧ್ಯಾನು ಇಂಪಾರ್ಟೆಂಟು. ಈ ಎಲ್ಲಾ ಪರ್ವತಗಳು ಭಾರತದ ಇತಿಹಾಸದ ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿವೆ. ದೇ ಹ್ಯಾವ್ ಪ್ಲೇಡ್ ಅ ವೆರಿ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಏನ್ಷಿಯಂಟ್ ಹಿಸ್ಟರಿ. ಬಟ್ ಅದೇ ಪರ್ವತಗಳು ಭಾರತದ ಮೇಲೆ ವಿದೇಶಿ ದಾಳಿಗಳಿಗೂ ಕೂಡ ಕಾರಣ ಆಗಿವೆ. ಯಾವ ಕಡೆಯ ಪರ್ವತಗಳು? ದ ನಾರ್ತ್ ಈಸ್ಟರ್ನ್ ಮೌಂಟೇನ್ ರೇಂಜಸ್, ನಾರ್ತ್ ವೆಸ್ಟ್ ನಲ್ಲಿ. ವಾಯುವ್ಯ ಭಾರತದಲ್ಲಿ, ಅಂದ್ರೆ ಇವಾಗ ಭಾರತ ಅಲ್ಲ, ಅದು ಪಾಕಿಸ್ತಾನದಲ್ಲಿ ಈ ಪರ್ವತಗಳು ಕಾಣಿಸ್ತಾ ಇವೆ, ಸುಲೇಮಾನು, ಕಿರ್ತಾರ್ ಅಂತ ಹೇಳಿ. ಈ ಸುಲೇಮಾನ್ ಪರ್ವತದಲ್ಲಿ ಖೈಬರ್ ಪಾಸ್ ಅಂತ ಬರುತ್ತೆ ಇಲ್ಲಿ. ಇನ್ನು ಈ ಕಡೆ ಗೋಮಲ್ ಪಾಸ್ ಅಂತ ಬರುತ್ತೆ, ಗೋಮಲ್ ಪಾಸ್. ಇನ್ನು ಕಿರ್ತಾರ್ನಲ್ಲಿ ಬೋಲನ್ ಪಾಸ್ ಅಂತ ಬರುತ್ತೆ. ಸುಲೇಮಾನ್ ನಲ್ಲಿ ಯಾವ್ಯಾವು? ಖೈಬರ್, ಆಮೇಲೆ ಗೋಮಲ್. ಕಿರ್ತಾರ್ನಲ್ಲಿ ಯಾವುದು? ಬೋಲನ್ ಪಾಸ್. ಪರ್ವತ ಕಣಿವೆ ಮಾರ್ಗಗಳು.
ಈ ಪರ್ವತ ಕಣಿವೆ ಮಾರ್ಗಗಳು ಇದ್ದಿದ್ದರಿಂದನೇ ಭಾರತ ವಿದೇಶಿ ದಾಳಿಗಳಿಗೆ ಕೂಡ ಒಳಗಾಯಿತು. ಇದಿರ್ಲಿಲ್ಲ ಅಂತಂದ್ರೆ ಭಾರತಕ್ಕೆ ಎಂಟ್ರಿ ಆಗ್ಲಿಕ್ಕೆ ಸಮುದ್ರ ಮಾರ್ಗ ಒಂದೇ ಇರೋದು. ಹೌದಾ? ಬಂದ್ರೆ ಹಿಂಗೆ ಬರಬೇಕು, ಇಲ್ಲೆಲ್ಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಇರ್ತಕ್ಕಂಥ ಪರ್ವತ ಕಣಿವೆಗಳಿಂದಾನೇ ಜನ ವಿದೇಶಿ ದಾಳಿಕೋರರು ಭಾರತಕ್ಕೆ ಬಂದ್ರು. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದು ಯಾವ ಪಾಸ್ನಿಂದ? ಖೈಬರ್ ಪಾಸ್ನಿಂದ. ಇಂಡೋ ಗ್ರೀಕರು ಭಾರತಕ್ಕೆ ಬಂದಿದ್ದು ಯಾವ ಪಾಸ್ನಿಂದ? ಖೈಬರ್ ಪಾಸ್ನಿಂದ. ಪಾರ್ಥಿಯನ್ನರು ಭಾರತಕ್ಕೆ ಬಂದಿದ್ದು ಯಾವ ಪಾಸ್ನಿಂದ? ಬೋಲನ್ ಪಾಸ್ನಿಂದ. ನೀವು ಪರ್ಷಿಯಾದಿಂದ ಭಾರತಕ್ಕೆ ಬರಬೇಕಾದ್ರೆ ಯಾವ ಪಾಸ್ನ ಮೂಲಕ ಬರ್ತೀರಿ? ಬೋಲನ್ ಪಾಸ್ನ ಮೂಲಕ. ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬರಬೇಕಾದ್ರೆ ಖೈಬರ್ ಮತ್ತು ಗೋಮಲ್ ಪಾಸ್. ಸೊ ಈ ಪಾಸ್ಗಳು ಒಂದು ವಿದೇಶಿ ದಾಳಿಗಳಿಗೂ ಕಾರಣ ಆಗ್ತವೆ. ಇನ್ನೊಂದೇನಪ್ಪಾ ಅಂದ್ರೆ ಭಾರತದ ಸಾಂಸ್ಕೃತಿಕ ಎಕ್ಸ್ಚೇಂಜ್ ಏನಾಗ್ತಿದೆ, ಕಲ್ಚರಲ್ ಎಕ್ಸ್ಚೇಂಜ್. ಭಾರತದ ಧರ್ಮ ಸೆಂಟ್ರಲ್ ಏಷ್ಯಾಗೆ ತಲುಪ್ತಾ ಬೌದ್ಧ ಧರ್ಮ ರೀಚ್ ಆಯ್ತು. ಭಾರತ ಟ್ರೇಡ್ ಕನೆಕ್ಷನ್ಸ್ ಕೂಡ ಹೊಂದಿತ್ತು. ಸೊ ಈ ಭಾರತದ ಧರ್ಮ ಸಂಸ್ಕೃತಿ ಮತ್ತು ಅಲ್ಲಿನ ಧರ್ಮ ಸಂಸ್ಕೃತಿ ಇಲ್ಲಿಗೆ ಬರ್ಲಿಕ್ಕೆ, ಇಲ್ಲಿನ ಧರ್ಮ ಸಂಸ್ಕೃತಿಕ ಅಲ್ಲಿಗೆ ಹೋಗ್ಲಿಕ್ಕೆ ಸಾಂಸ್ಕೃತಿಕ ಬದಲಾವಣೆಗೆ ಕೂಡ ಈ ಒಂದು ಪರ್ವತ ಕಣಿವೆ ಮಾರ್ಗಗಳು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಇದಿಷ್ಟು ಪರ್ವತಗಳ ಬಗ್ಗೆ. ಇನ್ನು ನದಿಗಳ ಬಗ್ಗೆ, ಭಾರತ ಅದ್ಭುತವಾದ ನದಿಗಳಿಂದ ಬ್ಲೆಸ್ಡ್ ಆಗಿದೆ. ಯಾವ್ಯಾವ ನದಿಗಳಿವೆ ಭಾರತಕ್ಕೆ? ಸೊ ಭಾರತದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಉತ್ತರಾಖಂಡದಿಂದ ಬಂದು ಈ ರೀತಿಯಾಗಿ ಬಾಂಗ್ಲಾದೇಶದ ಮೂಲಕ ಹೋಗುವಂತಹ ಒಂದು ನದಿ ಇದೆ. ಯಾವ್ದು ನದಿ ಇದು? ಗಂಗಾ ನದಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಹುಟ್ಟಿ ಈ ರೀತಿ ಬಂದು ಇಲ್ಲಿ ಒಳಗಡೆ ಹಿಂಗ್ ಬಂದು ಇಲ್ಲಿ ಒಳಗಡೆ ಬರೋದು ಯಾವ್ದಿದು? ಬ್ರಹ್ಮಪುತ್ರ ನದಿ. ಇನ್ನು ಇಲ್ಲಿ ಹುಟ್ಟಿ ಈ ರೀತಿ ಲೇಹನ್ನ ದಾಟಿ ಈ ರೀತಿ ಬಂದು ಇಲ್ಲಿ ಕರಾಚಿ ಬಳಿ ಅರೇಬಿಯನ್ ಸಮುದ್ರವನ್ನ ಸೇರ್ಕೊಳ್ಳೋದು ಯಾವುದು? ಸಿಂಧು. ಬ್ರಹ್ಮಪುತ್ರ, ಗಂಗಾ. ಇನ್ನು ನಮ್ಮ ಪೆನಿನ್ಸುಲರ್ ಪ್ಲಾಟಿನಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇಲ್ಲಿ ವಿಂಧ್ಯದಿಂದ ಹುಟ್ಟಿ ಕ್ಯಾಂಬೆಗೆ ಬಂದು ಸೇರ್ಕೊಳ್ಳೋದು ಯಾವುದು? ನರ್ಮದಾ. ಇಲ್ಲೇ ಹುಟ್ಟಿ ಈ ಕಡೆ ಬೆಂಗಾಳ ಕೊಲ್ಲಿಗೆ ಬಂದು ಸೇರ್ಕೊಳ್ಳೋದು ಯಾವುದು? ಮಹಾನದಿ. ಅದರ ಕೆಳಗಡೆ ನಿಮಗೆ ಗೋದಾವರಿ ಇದೆ, ಕೃಷ್ಣ ಇದೆ, ಕಾವೇರಿ ಇದೆ. ಇವೆಲ್ಲಾ ನದಿಗಳು ಕೂಡ ಭಾರತದ ಇತಿಹಾಸದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ವು. ನದಿಗಳಿಂದ ಏನೇನು ನಮಗೆ ಅನುಕೂಲ ಆಗುತ್ತೆ? ಒಂದು, ನದಿಗಳ ಸಂಚಯನದಿಂದ ನಮಗೆ ಮೆಕ್ಕಲು ಮಣ್ಣು ಸಿಗುತ್ತೆ. ಸಂಚಯನದಿಂದ ಏನ್ ಸಿಗುತ್ತೆ? ಮೆಕ್ಕಲು ಮಣ್ಣು. ಈಗ ನದಿಗಳು ತಮ್ಮ ಜೊತೆಗೆ ಭಾರವಾದ ವಸ್ತುಗಳನ್ನ ಅಥವಾ ಸೆಡಿಮೆಂಟ್ಸ್ ಗಳನ್ನ ಕ್ಯಾರಿ ಮಾಡ್ತವೆ. ದ ರಿವರ್ಸ್ ಕ್ಯಾರಿ ದ ಸೆಡಿಮೆಂಟ್ಸ್ ಅಂಡ್ ದೇ ಡೆಪಾಸಿಟ್ ದಿ ಸೆಡಿಮೆಂಟ್ಸ್ ಇನ್ ಲೋವರ್ ಕೋರ್ಸಸ್. ಅವರ ಕೆಳಗಿನ ಕಣಿವೆಯಲ್ಲಿ ಅದನ್ನ ಡೆಪಾಸಿಟ್ ಮಾಡ್ತವೆ, ಪ್ರವಾಹ ಕಣಿವೆಯಲ್ಲಿ ಡೆಪಾಸಿಟ್ ಮಾಡ್ತವೆ. ಈ ನದಿಗಳು ಸಮುದ್ರದ ಹತ್ತಿರ ಬಂದು ಡೆಪಾಸಿಟ್ ಮಾಡುವಂತಹ ಭಾರವಾದ ವಸ್ತುಗಳ ಪ್ರದೇಶವನ್ನು ನಾವೇನಂತ ಕರಿತೀವಿ? ಈಗ ಒರಿಸ್ಸಾ ಕರಾವಳಿಯಲ್ಲಿ, ಆಂಧ್ರ ಕರಾವಳಿಯಲ್ಲಿ, ತಮಿಳುನಾಡು ಕರಾವಳಿಯಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ನಿರ್ಮಾಣ ಆಗಿದೆ ಈ ನದಿಗಳಿಂದ. ಅವು ಸಮುದ್ರಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅಂತಹ ಪ್ರದೇಶವನ್ನ ಏನಂತ ಕರಿತೀವಿ ನಾವು? ಇಟ್ ಈಸ್ ಕಾಲ್ಡ್ ಆಸ್ ವೆರಿ ಗುಡ್ ಡೆಲ್ಟಾ, ಮುಖಜ ಭೂಮಿ. ಸೊ ಅದು ಒಂದು. ಇನ್ನು ಗಂಗಾ ನದಿ ಕೆಳಗಡೆ ಬರಬೇಕಾದ್ರೆ ಗಂಗೆ, ಯಮುನೆ, ಬ್ರಹ್ಮಪುತ್ರ ಇವೆಲ್ಲ ಪ್ರವಾಹಕ್ಕೊಳಗಾಗ್ತಿದ್ವು, ತಮ್ಮ ಪಥವನ್ನ ಬದಲಾಯಿಸ್ತಿದ್ವು. ಆ ಪ್ರವಾಹಕ್ಕೊಳಗಾಗಿ ಮತ್ತೆ ತಮ್ಮ ಪಥವನ್ನ ಬದಲಾಯಿಸಿದಾಗ ಆ ಪ್ರವಾಹಕ್ಕೊಳಗಾದಾಗ ಉಳಿದಂತ ಭಾರ ವಸ್ತುಗಳು, ಈಗ ನದಿ ನೀರು ಹೊರಗಡೆ ಬಂತು ಅಂತ ತಿಳ್ಕೊಳ್ಳಿ, ವಾಪಸ್ ನದಿಗೆ ಹೋಗುತ್ತೆ ಅದು ನೀರು ಕಡಿಮೆ ಆದಾಗ. ಬಟ್ ವಾಪಸ್ ಹೋಗಬೇಕಾದ್ರೆ ಭಾರವಾದ ವಸ್ತುಗಳನ್ನ ತಗೊಂಡು ಹೋಗುತ್ತಾ? ಅದು ಇಲ್ಲ. ಸೊ ಭಾರವಾದ ವಸ್ತುಗಳು ಅಥವಾ ಸೆಡಿಮೆಂಟ್ಸ್ ಏನಾಗ್ತವೆ? ಹೊರಗಡೆನೆ ಡೆಪಾಸಿಟ್ ಆಗ್ತವೆ. ಸೊ ಮೊದಲನೇದು ಇದ್ರದ್ದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇಲ್ಲಿ ನಮಗೆ ಏನು ಸಿಗ್ತವೆ? ಪ್ರವಾಹ ಮೈದಾನಗಳನ್ನ ಅಥವಾ ಮೆಕ್ಕಲು ಮೈದಾನಗಳನ್ನ ನಿರ್ಮಾಣ ಮಾಡಿತು. ಇದರಿಂದ ಕೃಷಿಗೆ ಅನುಕೂಲ ಆಯಿತು, ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಾಯಿತು. ಅದರಿಂದ ಕೃಷಿ ಉತ್ಪಾದಕತೆ ಅಂತಾನೆ ಭಾರತದಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರ ಶುರುವಾಯಿತು ಅಂತ ಹೇಳ್ಬೋದು. ವಾಟ್ ಎಲ್ಸ್? ಮತ್ತೇನು ನದಿಗಳ ಉಪಯೋಗ? ಇಷ್ಟೇನಾ? ಮೆಕ್ಕಲು ಮೈದಾನಗಳನ್ನು ನಿರ್ಮಾಣ ಮಾಡಿದ್ದು ಇದೊಂದೇನಾ ನದಿಯ ಪ್ರಮುಖ ಪಾತ್ರ? ಮತ್ತೇನಿದೆ? ಏನಿಲ್ವಾ?
ವೆರಿ ಗುಡ್. ಭಾರತದ ಅಷ್ಟೇ ಯಾಕೆ, ವಿಶ್ವದ ಎಲ್ಲಾ ಪ್ರಮುಖ ನಾಗರಿಕತೆಗಳು ನದಿ ದಂಡೆಯ ಮೇಲೆನೆ ಹುಟ್ಟುಕೊಂಡಿವೆ. ಸಿಂಧು ನದಿ ನಾಗರಿಕತೆ ಯಾವ ನದಿ ದಂಡೆಯ ಮೇಲೆ? ಸಿಂಧು ನದಿ ದಂಡೆಯ ಮೇಲೆ. ಆರ್ಯರು ಬಂದು ಮೊದಲು ನೆಲೆಸಿದ್ದೆಲ್ಲಿ? ಇದೇ ಸಪ್ತ ಸಿಂಧು ಪ್ರದೇಶದಲ್ಲಿ. ಮಗಧ ಸಾಮ್ರಾಜ್ಯ ಯಾವ ನದಿ ದಂಡೆಯ ಮೇಲೆ? ಮಗಧ ಸಾಮ್ರಾಜ್ಯ ಗಂಗಾ ನದಿ ದಂಡೆಯ ಮೇಲೆ. ಈ ವಿಜಯನಗರ ಸಾಮ್ರಾಜ್ಯ ಯಾವ ನದಿ ದಂಡೆಯ ಮೇಲೆ? ಚಾಲುಕ್ಯ ಸಾಮ್ರಾಜ್ಯ ಮಲಪ್ರಭಾ ನದಿಯ ದಂಡೆಯ ಮೇಲೆ. ಕದಂಬ ಸಾಮ್ರಾಜ್ಯ ವರದಾ ನದಿ ದಂಡೆಯ ಮೇಲೆ. ಪಲ್ಲವ ಸಾಮ್ರಾಜ್ಯ ಪಾಲಾರ್ ನದಿಯ ದಂಡೆಯ ಮೇಲೆ. ಈ ರೀತಿಯಾಗಿ ಎಲ್ಲಾ ಸಾಮ್ರಾಜ್ಯಗಳು, ಎಲ್ಲಾ ನಾಗರಿಕತೆಗಳು ಕೂಡ ಈ ನದಿ ದಂಡೆಯಲ್ಲಿ ನಿರ್ಮಾಣ ಆಗಿರ್ತವೆ. ಯಾಕಂತಂದ್ರೆ ಎಲ್ಲಾ ನಾಗರಿಕತೆಗಳಿಗೂ, ಎಲ್ಲಾ ಸಾಮ್ರಾಜ್ಯಗಳಿಗೂ ಕೂಡ ನೀರಿನ ಪೂರೈಕೆ ಬಹಳ ಅತ್ಯಗತ್ಯ. ನೀರು ಇರ್ತಕ್ಕಂಥ ಪ್ರದೇಶವನ್ನ ಬಿಟ್ಟು ನೀವು ದೂರ ಪ್ರದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದಷ್ಟೇನ? ಮತ್ತೆ ನದಿಯ ಅತ್ಯಂತ ಪ್ರಮುಖ ಕಾರ್ಯ ಯಾವುದು? ನದಿಯ ಅತ್ಯಂತ ಪ್ರಮುಖ ಕಾರ್ಯ ಬಹಳ ಪ್ರಮುಖವಾದಂತ ಕಾರ್ಯ ಪ್ರಾಚೀನ ಭಾರತದಲ್ಲಿ ವಿಶೇಷವಾಗಿ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್. ಇವತ್ತಿನ ತರ ಅಲ್ಲಿ ಹೈವೇಸ್ ಇರಲಿಲ್ಲ. ಇವತ್ತಿನ ತರ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ರಸ್ತೆಗಳಿರಲಿಲ್ಲ. ಸೊ rivers played a important role in the transportation of ancient India. ಪ್ರಾಚೀನ ಭಾರತದ ಸಾರಿಗೆಯಲ್ಲಿ ರಿವರ್ಸ್ ಹ್ಯಾವ್ ಪ್ಲೇಡ್ ಅ ಇಂಪಾರ್ಟೆಂಟ್ ರೋಲ್. ನೀವು ಅಶೋಕನ ಸ್ತಂಭಗಳನ್ನ ನೋಡಿದೀರಾ? ಒಂದ್ಸರ್ತಿ ನಿಮ್ಮ ಮೊಬೈಲಲ್ಲಿ ಅಶೋಕನ್ ಪಿಲ್ಲರ್ ಅಂತ ನೋಡಿ. ಓಪನ್ ಯುವರ್ ಮೊಬೈಲ್ಸ್. In my class, I will ask you to use mobile repeatedly to take a look at the pictures. I always believe visual memory is a very handy when remembering things. ನೀವು ದೃಶ್ಯಗಳನ್ನ ನೋಡಿದಾಗ ಇನ್ನಷ್ಟು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಈ ಅಶೋಕನ ಸ್ತಂಭಗಳನ್ನ ನೋಡ್ರಿ, ಸುಮಾರು 50 ರಿಂದ 60 ಅಡಿ ಎತ್ತರ ಇರ್ತವು. ಸುಮಾರು 50-60 ಟನ್ ಗಾತ್ರ ಇರುತ್ತವೆ. ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲಿ ಅಂತಹ, ಮತ್ತೆ ಅವು ಒಂದೇ ಶಿಲೆಯಿಂದ ಮಾಡಿದ್ದವು, ಏಕಶಿಲಾ ಸ್ತಂಭಗಳು. ಬೇರೆ ಬೇರೆ ಶಿಲೆಗಳನ್ನ ತಂದು ಅಲ್ಲಿ ಜೋಡಿಸಿಲ್ಲ ಅವರು. ಏನಿವು? ದೀಸ್ ಆರ್ ಮೊನೋಲಿಥಿಕ್ ಪಿಲ್ಲರ್ಸ್ ಮೇಡ್ ಅಪ್ ಆಫ್ ಚುನಾರ್ ಸ್ಯಾಂಡ್ ಸ್ಟೋನ್. ಉತ್ತರ ಪ್ರದೇಶದಲ್ಲಿ ಒಂದು ಸ್ಥಳ ಇದೆ ಚುನಾರ್ ಅಂತ ಹೇಳಿ. ಯಾವ ಸ್ಥಳ? ಚುನಾರ್. ಚುನಾರ್ನಲ್ಲಿ ಸಿಗ್ತಂತಹ ಮರಳುಗಲ್ಲನ್ನ ತಂದು ಇವುಗಳನ್ನ ಮಾಡಲಾಗಿದೆ. ಬಟ್ ಈ ಸ್ತಂಭಗಳು ನಮಗೆ ಡೆಲ್ಲಿಯಲ್ಲಿ ಕಂಡು ಬರ್ತವೆ, ಹರಿಯಾಣದಲ್ಲಿ ಕಂಡು ಬರ್ತವೆ, ಬೇರೆ ಬೇರೆ ರಾಜ್ಯದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಈ ಸ್ತಂಭಗಳನ್ನ ಅಥವಾ ಈ ಕಲ್ಲನ್ನ ಯುಪಿಯಿಂದ, ಇಷ್ಟು ದೊಡ್ಡದು 50-60 ಟನ್ ಉದ್ದದ ಕಲ್ಲನ್ನ ಯುಪಿಯಿಂದ ಹರಿಯಾಣಗೆ ಯಾವ ರೀತಿ ತಗೊಂಡು ಹೋದ್ರು ಅವರು? ಪೆಟ್ರೋಲ್ ಹಾಕಿಸ್ಕೊಂಡು ಹೋದ್ರ, ಡೀಸೆಲ್ ಹಾಕಿಸ್ಕೊಂಡು ಹೋದ್ರ, ರೈಲ್ವೆನಲ್ಲಿ ತಗೊಂಡು ಹೋದ್ರ, ಏನ್ ಫ್ಲೈಟ್ ಅಲ್ಲಿ ಇಟ್ಕೊಂಡು ಹೋದ್ರ, ಹೆಂಗ್ ಹೋದ್ರು? ಒಂದೇ ಒಂದು ಮಾರ್ಗ ಅವಾಗ, ನದಿ ಮಾರ್ಗ. ನದಿಗಳಲ್ಲಿ ದೊಡ್ಡದಾಗಿರ್ತಕ್ಕಂತಹ ಪ್ಲಾಟ್ಫಾರ್ಮ್ಗಳನ್ನ ಬಿಲ್ಡ್ ಮಾಡಿ ಅದರ ಮೇಲೆ ಈ ಕಂಬಗಳನ್ನ ಇರಿಸ್ಕೊಂಡು ನದಿ ಮೂಲಕನೇ ಟ್ರಾನ್ಸ್ಪೋರ್ಟೇಷನ್. ಪ್ರಾಚೀನ ಭಾರತದಲ್ಲಿ ನದಿಗಳ ಅತಿ ದೊಡ್ಡ ಪಾತ್ರ ಸಾರಿಗೆ ಮತ್ತು ಸರಬರಾಜು, ಟ್ರಾನ್ಸ್ಪೋರ್ಟೇಷನ್. ಓಕೆ. ಮತ್ತೆ ನದಿಗಳನ್ನ ಬಿಟ್ಟು ಮತ್ತೆ ಯಾವ್ಯಾವ ಭೌಗೋಳಿಕ ಲಕ್ಷಣಗಳಿವೆ? ಮಾನ್ಸೂನ್ ಭಾರತದಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸ್ತದೆ. ಮಾನ್ಸೂನ್ ಇದೆ ಅಂತ ಮಳೆ ಬರುತ್ತೆ. ನೀವು ಮಾನ್ಸೂನ್ ಬಗ್ಗೆ ಕಲ್ತಿದ್ದೀರಿ ಅಲ್ವಾ? ಎಸ್. ಮಾನ್ಸೂನು ಯಾವ ರೀತಿ ನಿರ್ಮಾಣ ಆಗುತ್ತೆ ಅವೆಲ್ಲ ವಿಷಯಗಳು ಭೂಗೋಳದಲ್ಲಿ ಬರುತ್ತೆ. ಬಟ್ ಮಾನ್ಸೂನ್ ನಿಂದ ನಮಗೆ 2 ಕಾಲದಲ್ಲಿ ಮಳೆ ಬರುತ್ತೆ. ಒಂದು ನೈಋತ್ಯ ಮಾನ್ಸೂನ್ ಅವಧಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ. ಭಾರತದ 75% ಮಳೆ ಎಲ್ಲಿ ಬರ್ತದೆ? ಈ ನೈಋತ್ಯ ಮಾನ್ಸೂನ್ ನಲ್ಲಿ. ಸೊ ಹೀಗಾಗಿ ಮಾನ್ಸೂನು ನಮಗೆ ರೆಗ್ಯುಲರ್ ಆಗಿ ಮಳೆಯನ್ನು ಮಾತ್ರ ತಂದಿದ್ದಲ್ಲದೆ ಭಾರತದಲ್ಲಿ ಕೃಷಿ ಬೆಳವಣಿಗೆಗೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿತು. ಮತ್ತೆ ಯಾವುದು ಭೌಗೋಳಿಕ ಲಕ್ಷಣಗಳು? ಭಾರತದ ಕರಾವಳಿ. ಎಷ್ಟು ಕಿಲೋಮೀಟರ್ ಉದ್ದ ಇದೆ ಭಾರತದ ಕರಾವಳಿ? ಎಷ್ಟು ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ ಭಾರತ? 11,098
ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದಿದೆ. ಎಲ್ಲಿಂದ ಶುರುವಾಗುತ್ತೆ? ಗುಜರಾತ್ನಿಂದ. ಇಲ್ಲಿ ನಿಮಗೆ ಕಚ್ ಕರಾವಳಿಯಿಂದ ಶುರುವಾದ್ರೆ ಇಲ್ಲಿ ನಿಮಗೆ ಕೊಂಕಣ ಕರಾವಳಿ ಬರುತ್ತೆ, ಮಹಾರಾಷ್ಟ್ರದ್ದು ಕೊಂಕಣ ಕೋಸ್ಟು. ಕರ್ನಾಟಕದ ಯಾವ ಕೋಸ್ಟು? ಕೆನರಾ ಅಥವಾ ಮೆಕರಲ್ ಕೋಸ್ಟ್ ಅಂತೇಳಿ ಕರಿತೀವಿ. ಕೇರಳದ ಯಾವ ಕೋಸ್ಟು? ಮಲಬಾರ್ ಕೋಸ್ಟು. ತಮಿಳುನಾಡಿಂದು ಕೋರಮಂಡಲ. ಆಂಧ್ರ ಪ್ರದೇಶದ್ದು ಸರ್ಕಾರ್ ಕರಾವಳಿ. ಒರಿಸ್ಸಾದ್ದು ಉತ್ಕಲ ಕರಾವಳಿ. ಅಂಡ್ ಪಶ್ಚಿಮ ಬಂಗಾಳದ್ದು ಬಂಗ್ಲಾ ಕರಾವಳಿ ಅಥವಾ ಬಂಗ ಕರಾವಳಿ ಅಂತೇಳಿ ಕರಿತೀವಿ. ಸುಮಾರು 11,098 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ನಾವು ಹೊಂದಿದ್ದೀವಿ. ಮೊದಲು ಬೇರೆ ಡೇಟಾವನ್ನ ಯೂಸ್ ಮಾಡ್ತಿದ್ವಿ ನಾವು. ಮೊದಲು ಏನಂತೇಳಿ ಕನ್ಸಿಡರ್ ಮಾಡಿದ್ವಿ? 7,516 ಕಿಲೋಮೀಟರ್ ನಮ್ದು ಕರಾವಳಿ ಇದೆ ಅಂತ ಹೇಳಿ. ಬಟ್ ರಿವೈಸ್ಡ್ ಡೇಟಾ ಪ್ರಕಾರ 11,098 ಕಿಲೋಮೀಟರ್ ಉದ್ದದ ಕರಾವಳಿ. ಈ ಕರಾವಳಿ ಕೂಡ ಭಾರತ ಇತಿಹಾಸವನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಭಾರತ ಸಿಂಧೂ ನದಿ ಕಾಲದಿಂದನೇ ಸಾಗರ ವ್ಯಾಪಾರವನ್ನ ಹೊಂದಿತ್ತು. ಯಾರ ಜೊತೆಗೆ? ಮೆಸೊಪೊಟಮಿಯನ್ನರ ಜೊತೆಗೆ, ಈಜಿಪ್ಷಿಯನ್ನರ ಜೊತೆಗೆ. ಹೌದಾ? ಅದಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಬರ್ತಾ ಬರ್ತಾ ಇತಿಹಾಸದುದ್ದಕ್ಕೂ ಒಳ್ಳೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ವಿ. 1ನೇ ಶತಮಾನದಲ್ಲಿ ಭಾರತ ರೋಮ್ಗೆ ಎಷ್ಟು ರಫ್ತುಗಳನ್ನ ಮಾಡ್ತಾ ಇತ್ತು ಅಂತಂದ್ರೆ, ರೋಮ್ನ ಇತಿಹಾಸಕಾರ, ಗ್ರೀಕ್ ಇತಿಹಾಸಕಾರ ಪ್ಲಿನಿ ಬರಿತಾನೆ ಒಂದು ಕಡೆ. 1ನೇ ಶತಮಾನದಲ್ಲಿ ಹೇಳ್ತಾ ಇದ್ದೀನಿ ಸರ್. ಇನ್ನೂ ನಾನು ಪ್ಲಿನಿ ಏನಂತ ಹೇಳ್ತಾನೆ? ಭಾರತ ಯುರೋಪಿಯನ್ ಚಿನ್ನದ ಸಿಂಕ್ ಆಗಿದೆ. ಸಿಂಕ್ ಅಂತಂದ್ರೆ ಏನು? ಎಲ್ಲಾ ಯುರೋಪಿಯನ್ ಚಿನ್ನ ಬಂದು ಭಾರತದಲ್ಲಿ ಬೀಳ್ತಾ ಇದೆ. ಯಾಕೆ? ಅವರಿಗೆ ಮಸಾಲೆ ನಾವೇ ಕೊಡ್ತಾ ಇದ್ವಿ, ಅವರಿಗೆ ಹತ್ತಿ, ರೇಷ್ಮೆ, ಇತರೆ ವಸ್ತುಗಳನ್ನ ನಾವೇ ಸಪ್ಲೈ ಮಾಡ್ತಾ ಇದ್ವಿ. ಇತಿಹಾಸದುದ್ದಕ್ಕೂ ಮುಘಲ್ ಅವಧಿಯವರೆಗೂ ಭಾರತ, ಮುಘಲ್ ಅವಧಿ ಯಾಕೆ 1813ರವರೆಗೆ ಭಾರತ ವಿಶ್ವದ ಅತಿ ದೊಡ್ಡ ರಫ್ತು ದೇಶವಾಗಿತ್ತು. ಟಿಲ್ 1830 ಇಂಡಿಯಾ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಎಕ್ಸ್ಪೋರ್ಟರ್. ಇನ್ ದ 17th century India accounted for 20% of the total exports of the world. 17ನೇ ಶತಮಾನದವರೆಗೆ ಜಗತ್ತಿನ 20% ರಫ್ತುಗಳು ಎಲ್ಲಿಂದ ಆಗ್ತಾ ಇದ್ವಂತೆ? ಭಾರತದಿಂದ. ಅಂಡ್ ಇಂಡಿಯಾ ಅಕೌಂಟೆಡ್ ಫಾರ್ 25% ಆಫ್ ದ GDP ಆಫ್ ದ ವರ್ಲ್ಡ್. ವಿಶ್ವದ 25% GDP ಯಾವ ದೇಶದ್ದಾಗಿತ್ತು 17ನೇ ಶತಮಾನದಲ್ಲಿ? ಭಾರತದಲ್ಲಿ. ಸೊ ಆ ವ್ಯಾಪಾರ ವಾಣಿಜ್ಯ ಇಷ್ಟೊಂದು ಚೆನ್ನಾಗಾಗಬೇಕು ಅಂತಂದ್ರೆ ಕರಾವಳಿನೇ ಕಾರಣ. ಅದೇ ಕರಾವಳಿಯಿಂದ ಮಧ್ಯಯುಗದಲ್ಲಿ ಯಾರು? ಪಂಡಿತ, ಮುದಿಗೊಂಡ, ಕಾದರಂ ಕೊಂಡ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಚೋಳ ಮಹಾದೊರೆ ಯಾರು? ರಾಜೇಂದ್ರ ಚೋಳ. ಎಲ್ಲಿಗೆ ಆಕ್ರಮಣವನ್ನ ಮಾಡ್ತಾನೆ? ಸೌತ್ ಈಸ್ಟ್ ಏಷ್ಯಾಗೆ ಆಕ್ರಮಣ ಮಾಡ್ತಾನೆ. ಇಲ್ಲಿಂದ ಒಂದು ನಾಗಪಟ್ಟಿನಂ ಪೋರ್ಟ್ನಿಂದ ಇಲ್ಲಿಂದ ಬಂದು ಏನೇನು ಆಕ್ರಮಣ ಮಾಡ್ಕೊಳ್ತಾನೆ ಇಲ್ಲಿ. ಹೀ ಕ್ಯಾಪ್ಚರ್ಡ್ ಜಾವಾ ಅಂಡ್ ಸುಮಾತ್ರ, ಇಂಡೋನೇಷ್ಯಾವನ್ನ ಕ್ಯಾಪ್ಚರ್ ಮಾಡಿಕೊಂಡ ಶ್ರೀ ವಿಜಯ ಸಾಮ್ರಾಜ್ಯದಲ್ಲಿ. ಅದನ್ನ ಅವಾಗ ಶ್ರೀ ವಿಜಯ ಸಾಮ್ರಾಜ್ಯ ಅಂತ ಕರಿತಾ ಇದ್ರು. ಕಾಂಬೋಡಿಯಾದ ಭಾಗಗಳನ್ನ ಕ್ಯಾಪ್ಚರ್ ಮಾಡಿಕೊಂಡ, ಥೈಲ್ಯಾಂಡ್ನ ಭಾಗಗಳನ್ನ ಕ್ಯಾಪ್ಚರ್ ಮಾಡಿಕೊಂಡ. ಆಸ್ ಫಾರ್ ಎಸ್ ಪೆಗು, ಮ್ಯಾನ್ಮಾರ್ ವರೆಗೂ ಈ ಎಲ್ಲಾ ಭಾಗ ಚೋಳರ ಅಧೀನದಲ್ಲಿತ್ತು. ಈ ಸೌತ್ ಈಸ್ಟ್ ಏಷ್ಯಾ ಅಂತೇಳಿ ಕರಿತೀವಿ. ಇದನ್ನ ಯಾವ್ದಂತೇಳಿ ಕರಿತೀವಿ? ಸೌತ್ ಈಸ್ಟ್ ಏಷ್ಯಾ. ಆಗ್ನೇಯ ಏಷ್ಯಾ ಜೊತೆಗೆ ಭಾರತ ಸಾಂಸ್ಕೃತಿಕ ಸಂಬಂಧಗಳನ್ನ ಕೂಡ ಹೊಂತು. ಚೋಳರು ಅಲ್ಲಿಗೆ ಮುಟ್ಟಿದ್ರು, ನಮ್ಮ ಸಂಸ್ಕೃತಿಯನ್ನ ತೆಗೆದುಕೊಂಡು ಹೋದ್ರು, ನಮ್ಮ ಧರ್ಮವನ್ನ ತೆಗೆದುಕೊಂಡು ಹೋದ್ರು. ಇವತ್ತಿಗೂ ಕೂಡಿ ಥೈಲ್ಯಾಂಡ್ಗೆ ನೀವು ಹೋಗಿ, ಯಾರಾದ್ರೂ ಹೋಗಿದ್ರ ಥೈಲ್ಯಾಂಡ್ಗೆ? ಹೋಗಿಲ್ವಾ? ವೆರಿ ಗುಡ್. ಹೋದಾಗ ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಇಂಡಿಯನ್ ಹೆಸರುಗಳು ಕಾಣ್ತವೆ, ಇಂಡಿಯನ್ ದೇವಾಲಯಗಳು ಕಾಣ್ತವೆ. ವಿಶ್ವದ ಅತಿ ದೊಡ್ಡ ದೇವಾಲಯ ಯಾವುದು? ನೋಡಿ ಒಂದ್ಸರ್ತಿ. ಅಂಗಕೋರ್ ವಾಟ್? ದ ಲಾರ್ಜೆಸ್ಟ್ ಟೆಂಪಲ್ ಕಾಂಪ್ಲೆಕ್ಸ್ ಆಫ್ ದ ವರ್ಲ್ಡ್ is currently located in which country? Cambodia. It is a temple dedicated to Lord Vishnu. ನೋಡಿ ಅಂಕೋರ್ ವಾಟ್ ಟೆಂಪಲ್. ಅದ್ ಹೆಂಗೆ ವಿಷ್ಣು ಟೆಂಪಲ್ ಅಲ್ಲಿ ಸಿಕ್ಕಿದೆ? ಕಾಂಬೋಡಿಯಾದಲ್ಲಿ, ಥೈಲ್ಯಾಂಡ್ ನಲ್ಲಿ ಗಣೇಶನ ಸ್ಟ್ಯಾಚು ಎಷ್ಟೊಂದಿದೆ. ಕಾಂಬೋಡಿಯಾದಲ್ಲಿ ಹಿಂದೂ ದೇವತೆಗಳಿವೆ, ಬೌದ್ಧ ದೇವತೆಗಳಂತೂ ಅದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ. ಬಟ್ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಈ ಸಾಗರ ಇತ್ತು ಅಂತೇಳನೆ ಅಲ್ಲಿ ತನಕ ರೀಚ್ ಆಗಕ್ಕೆ ಶುರುವಾಯ್ತು. ಇಲ್ಲ ಅಂದ್ರೆ ನೋಡ್ರಿ, ಇಲ್ಲಿ ಮಯನ್ಮಾರ್ನ ಬೆಟ್ಟ ಗುಡ್ಡಗಳನ್ನ ದಾಟಿ
ನಾವೇನಾದ್ರೂ ಆಗ್ನೇಯ ಏಷ್ಯಾವನ್ನ ಕಾಂಕರ್ ಮಾಡ್ಕೊಳ್ಳೋದು ಇಂಪಾಸಿಬಲ್ ಅದು. ಮುಂದೆ ಯುರೋಪಿಯನ್ರು ಭಾರತಕ್ಕೆ ಬರಲಿಕ್ಕೆ ಇದೇ ಸಾಗರ ಮಾರ್ಗ ಅವಕಾಶ ಮಾಡಿಕೊಡ್ತು. ಸೊ ಸಾಗರ ಮಾರ್ಗಗಳಾಗಿರ್ಬೋದು, ಮರುಭೂಮಿಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಪರ್ವತಗಳು, ಮಾನ್ಸೂನು, ಇವೆಲ್ಲ ಕೂಡ ಭಾರತದ ಇತಿಹಾಸದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಅರ್ಥ ಆಗ್ತಿದೆಯಾ ನಿಮ್ಗೆ ಭೌಗೋಳಿಕ ಇತಿಹಾಸ? ಒಂದ್ಸರ್ತಿ ಎಲ್ಲ ರಿವಿಷನ್ ಮಾಡ್ಕೊಳ್ಳಿ. ಇಷ್ಟೊತ್ತು ಹೇಳಿದ್ದನ್ನ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Helped in development of history, not creation of country, development of history. Quickly revise, take you a good 1 or 2 minutes.